ಬ್ರ್ಯಾಂಡನ್. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಆಸರೆ ಟಿವಿಯ ಪರವಾಗಿ ನಿಮ್ಮೆಲ್ಲರನ್ನು ನಾವು ಸ್ವಾಗತಿಸುವುದಕ್ಕೆ ಬಯಸ್ತೇವೆ. ವಿಶೇಷವಾಗಿ ಈ ವ್ಯತಿರಿಕ್ತ ಪರಿಸ್ಥಿತಿಯಲ್ಲಿ ಪ್ರತಿಸ್ಪಂದಿಸುವುದು ಹೇಗೆ ಅನ್ನೋದರ ಕುರಿತಾಗಿ ನಿಮ್ಮೊಂದಿಗೆ ಈ ನೇರ ಪ್ರಸಾರದಲ್ಲಿ ಸಂಭಾಷಿಸಲು ಹಾಗೂ ನಿಮ್ಮ ಜೊತೆ ಸೇರಿ ಪ್ರಾರ್ಥಿಸುವುದಕ್ಕಾಗಿ ನಾವು ಬಯಸ್ತೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಆಸರೆ ಟಿವಿಯ ಸಂಸ್ಥಾಪಕರು ಹಾಗೂ DGM ಬೇತೇಲ್ನ ಹಿರಿಯ ಸಭಾಪಾಲಕರು ಸೇವಕರಾಗಿರುವಂಥ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನು ಸ್ವಾಗತಿಸೋದಕ್ಕೆ ಬಯಸ್ತೇವೆ. ನಮ್ಮ ವೀಕ್ಷಕರು ನಿಮ್ಮ ಜೊತೆ ಸೇರಿ ಅವರ ಪ್ರಾರ್ಥನಾ ಮನವಿಗಳನ್ನು ಹೇಳೋದಕ್ಕೂ ನಿಮ್ಮ ಆಲೋಚನೆಗಳನ್ನು ಕೇಳೋದಕ್ಕೂ ಕಾಯ್ತಾ ಇದ್ದಾರೆ. ಅದರಿಂದ ಈ ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸ್ತೇವೆ. ಹಾಗೆ ಪ್ರಿಯರೇ, ನಮ್ಮೊಂದಿಗೆ ನೇರ ಪ್ರಸಾರದಲ್ಲಿ ಬೆಂಗಳೂರಿನಿಂದ ಪಾಸ್ಟರ್ ಪಾಲ್ ಜಾಯ್ ಅವರು ನಮ್ಮ ಜೊತೆ ಇದ್ದಾರೆ. ಈ ನಾವು ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಪಾಸ್ಟರ್ ಪಾಲ್ ಜಾಯ್, ನಿಮಗೂ ಕೂಡ ಸ್ವಾಗತ. ನಮ್ಮ ಆಸರೆ ಟಿವಿಯ ವೀಕ್ಷಕರ ಜೊತೆ ಸೇರಿ ಪ್ರಾರ್ಥಿಸುವುದಕ್ಕೆ, ಸಮಾಲೋಚನೆ ಮಾಡುವುದಕ್ಕೆ, ದೈವಿಕ ಆಲೋಚನೆಗಳನ್ನು ಕೊಡುವುದಕ್ಕೆ ನಿಮ್ಮನ್ನು ಕೂಡ ನಾವು ಸ್ವಾಗತಿಸ್ತೇವೆ. ಥ್ಯಾಂಕ್ ಯು ಪಾಸ್ಟರ್. ಓಕೆ, ಈ ಸಮಯದಲ್ಲಿ ನಾನು ಮೊದಲದಾಗಿ ಪಾಸ್ಟರ್ ಸುನಿಲ್ ಅವರನ್ನು ಕೇಳೋದಕ್ಕೆ ಬಯಸ್ತೇನೆ. ಯಾರು ಕೂಡ ಎದುರು ನೋಡಲಿಲ್ಲ ಈ 21ನೇ ಶತಮಾನದಲ್ಲಿ ಇಂಥ ಒಂದು ಸ್ಥಿತಿಗೆ ತಲುಪ್ತೇವೆಂಬುದಾಗಿ. ನೀವು ಇದರ ಬಗ್ಗೆ ನೀವು ಹೇಗೆ ವಿಶ್ಲೇಷಿಸ್ತೀರಿ, ಹೇಗೆ ಇದನ್ನು ನೀವು ನೋಡ್ತೀರಿ ವಾಕ್ಯದ ಆಧಾರದ ಮೇಲೆ? ಮತ್ತು ಇವತ್ತು ಲೋಕ ಯಾವುದನ್ನು ನೋಡ್ತಾ ಇದೆಯಾ, ಅದಕ್ಕೂ ವಾಕ್ಯವನ್ನು ನಾವು ನೋಡುವಾಗ ದೇವರ ಮಕ್ಕಳು ಇದನ್ನು ಹೇಗೆ ನೋಡಬೇಕು? ಅಲ್ಲ, ಯೇಸು ಸ್ವಾಮಿ ಕೂಡ ಹೇಳಿದ್ದಾರೆ, ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 36ನೇ ವಾಕ್ಯ 44ನೇ ವಾಕ್ಯದವರೆಗೆ, ಆತನ ಬರೋಣದ ಕುರಿತಾಗಿ ಕೂಡ, ರಹಸ್ಯ ಬರೋಣದ ಕುರಿತಾಗಿ ಕೂಡ ಆತನಿಗೂ ಗೊತ್ತಿಲ್ಲ, ತಂದೆಗೆ ಗೊತ್ತಿಲ್ಲ. ಆದರೆ ಅದು ಆಕಸ್ಮಿಕವಾಗಿರುತ್ತದೆ, ಎದುರು ನೋಡದ ಒಂದು ಸಂದರ್ಭದಲ್ಲಿ ಇರ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಅದಕ್ಕೆ ನೋಹನ ಕಾಲಕ್ಕೆ ಹೋಲಿಸಿದ್ದಾರೆ. ಅಂದರೆ ಜನ ತಿಂತಾ ಇರ್ತಾರೆ, ಕುಡಿತಿರ್ತಾರೆ, ಮದುವೆ ಮಾಡಿಕೊಡ್ತಾ ಇರ್ತಾರೆ, ಮಾಡಿಕೊಡ್ತಾ ಇರ್ತಾರೆ, ಮನೆ ಕಟ್ತಾ ಇದ್ದಾರೆ. ಆ ರೀತಿಯ ಒಂದು ಎಲ್ಲವೂ ನಡೀತಿರುವ ಹಾಗೆ ಪಕ್ಕನೆ ಎದು ನೋಡಿದ ರೀತಿಯಲ್ಲಿ ಆತನ ರಹಸ್ಯ ಬಣ್ಣ ಇರ್ತದೆ ಎಂಬುದಾಗಿ. ಇದೇ ರೀತಿಯಲ್ಲಿ ಈ ಲೋಕ ನಡೆಯುವಂಥ ಕೆಲವು ಸಂಗತಿಗಳು, ಇವನಿಗೆ ಕೊರೋನಾ, ಈ ಒಂದು ವೈರಾಣು, ಇದರ ನಿಮಿತ್ತವಾಗಿ ಭಾರತ ದೇಶ ಮಾತ್ರವಲ್ಲ, ಇಡೀ ಲೋಕ ಇದಕ್ಕೆ ಎಫೆಕ್ಟ್ಗೆ ಅಂದರೆ ಬಾಧಕ್ಕೆ ಒಳಗಾಗಿದೆ. ಕಾರಣ ಕೇವಲ ರೋಗ ಮಾತ್ರವಲ್ಲ, ಈ ಬಿಸ್ನೆಸ್ಗಳು, ಉದ್ಯೋಗಗಳು ಅನೇಕ ವಿಧವಾಗಿ ಬಾಧಕ್ಕೆ ಒಳಗಾಗಿದೆ. ತುಂಬ ದುಃಖದಲ್ಲಿ, ಒಂದು ಕಷ್ಟಕರ ಪರಿಸ್ಥಿತಿಯಲ್ಲಿ ಅನೇಕ ಜನರು ಇವತ್ತು ಇರುವುದನ್ನು ನಾವು ಕಾಣ್ತೇವೆ. ಅದೇ ಇದಕ್ಕೆ ದೇವರ ಉದ್ದೇಶ ಇದೆ. ದೇವರ ಉದ್ದೇಶ ಇಲ್ಲದೆ ದೇವರು ಯಾವುದನ್ನು ಅಲೌ ಮಾಡಲ್ಲ. ಹೌದು, ಯಾಕಂದರೆ ವಾಕ್ಯ ಕೂಡ ಹೇಳುತ್ತೆ, ಈ ಸೂಚನೆಗಳು ಆಗ್ತದೆ ಎಂಬುದಾಗಿ ನೀವು ಆಗಲೇ ವಾಕ್ಯದಲ್ಲಿ ಹೇಳಿದ ಹಾಗೆ ಆಲ್ರೆಡಿ ಇದು ನಮಗೇನು ಸರ್ಪ್ರೈಸ್ ಅಲ್ಲ, ನಾವು ಇದನ್ನು ಆಶ್ಚರ್ಯವಾಗಿ ನೋಡುವ ಅಗತ್ಯ ಇಲ್ಲ. ಅದರಿಂದ ಪ್ರಿಯರೇ, ನಾವು ಈ ಪರಿಸ್ಥಿತಿಯಲ್ಲಿ ನಾವು ದೇವರ ಮಕ್ಕಳಾಗಿ ಹೇಗೆ ಪ್ರತಿಸ್ಪಂದಿಸೋದು ಅಂತ ನಾವು ನೋಡ್ತಿರುವಾಗ, ಅದೇ ಸಮಯದಲ್ಲಿ ನಿಮಗೆ ನಾವೊಂದು ಅವಕಾಶವನ್ನು ಕೊಡ್ತಾ ಇದ್ದೇವೆ. ಏನೆಂಬುದಾಗಿ ಹೇಳೋದಾದರೆ, ನಿಮ್ಮ ಪರದೆ ಮೇಲೆ ಸಂಖ್ಯೆ ಬರ್ತಾ ಇದೆ. ನಿಮ್ಮ ಏನೇ ಪ್ರಾರ್ಥನೆ ಮನವಿಗಳಿರೋದಾದರೆ ಅದನ್ನು ನೀವು ವಾಟ್ಸಪ್ ಮೂಲಕ ನಮಗೆ ಕಳಿಸ್ಬೋದು. ನಾವು ಖಂಡಿತ ಅದಕ್ಕಾಗಿ ನಿಮ್ಮ ಜೊತೆ ಸೇರಿ ಪ್ರಾರ್ಥಿಸ್ತೇವೆ. ಮತ್ತು ಇದು ಕೇವಲ ಪ್ರಾರ್ಥನೆ ಮಾತ್ರ ಅಲ್ಲ, ನಿಮಗೇನೇ ಪ್ರಶ್ನೆಗಳಿರೋದಾದರೆ ಅಥವಾ ನಿಮಗೇನೇ ಇದರ ಬಗ್ಗೆ ತಿಳ್ಕೊಳ್ಬೇಕು ಹೆಚ್ಚಾಗಿ ಎಂಬುದಾಗಿ ಹೇಳೋದಾದರೂ ಕೂಡ ನೀವು ಅದನ್ನು ನಮ್ಮ ಈ ಪರದೆಯಲ್ಲಿ ಕಾಣ್ತಿರುವಂಥ ಈ ಸಂಖ್ಯೆಗೆ ನೀವು ವಾಟ್ಸಪ್ ಮಾಡ್ಬೋದು. ಬನ್ನಿ, ನಮ್ಮೊಂದಿಗೆ ನೇರ ಪ್ರಸಾರದಲ್ಲಿರುವಂಥ ಪಾಸ್ಟರ್ ಪಾಲ್ ಜಾಯ್ ಅವರ ಜೊತೆ ನಾವು ಮಾತಾಡಲಿಕ್ಕೆ ಬಯಸೋಣ. ಪಾಸ್ಟರ್ ಪಾಲ್ ಜಾಯ್, ನಾನು ನಿಮ್ಮನ್ನು ಈ ಸಮಯದಲ್ಲಿ ಕೇಳೋದಕ್ಕೆ ಬಯಸ್ತೇನೆ. ಯಾಕಂದರೆ ನಮ್ಮ ಅನೇಕ ವೀಕ್ಷಕರು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ಈಗಾಗಲೇ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದಾರೆ. ಅನೇಕರು ಕಮೆಂಟನ್ನು ಮಾಡಲಿಕ್ಕೆ ಕೂಡ ಪ್ರಾರಂಭಿಸಿದ್ದಾರೆ. ಅದರಿಂದ ನಾನು ನಿಮ್ಮನ್ನು ಕೇಳೋದಕ್ಕೆ ಬಯಸ್ತೇನೆ, ಈ ಪರಿಸ್ಥಿತಿಯನ್ನು
ಒಬ್ಬ ದೇವರ ಮಕ್ಕಳು, ದೇವರ ಮಗುವಾಗಿ ಯಾವ ರೀತಿಯಾಗಿ ನೋಡಬೇಕು? ಸಿದ್ಧ ಮಾಡಿಕೊ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ರಿಂದ ಇದೆಲ್ಲ ನಾವು ಸಿದ್ಧಪಡಿಸಿಕೊಳ್ಳುವಂತ ದಿನಗಳು. ಅದು ಮಾತ್ರವಲ್ಲ, ಇದೊಂದು ಅತ್ಯಮೂಲ್ಯವಾದ ಸಮಯವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಇದು ದೇವರು ಅನುಮತಿ ಇಲ್ಲದೆ ಯಾವುದೋ ಒಂದು ಕಾರ್ಯಗಳು ಈ ಲೋಕದಲ್ಲಿ ನಡೆಯುವುದಿಲ್ಲ. ಮತ್ತೆ ಯಾವುದೇ ಒಂದು ಕಾರ್ಯವಾಗ್ಲಿ, ಅದೊಂದು ಕೇಡಿನ ವಿಷಯವಾಗ್ಲಿ, ಅದು ಇದ್ರೂ ಕೂಡ ಅದನ್ನ ಒಳ್ಳೇದಕ್ಕಾಗಿ ನಮ್ಮ ದೇವರು ಮಾಡುವಂತದಾಗಿದೆ. ಅದು ಮಾತ್ರವಲ್ಲ, ಅದರಲ್ಲಿ ಅನೇಕ ಸಂಗತಿಗಳನ್ನ ದೇವ ಮಕ್ಕಳು ತಿಳಿದುಕೋಬೇಕು. ದೇವರು ಈ ಒಂದು ವಿಷಯವನ್ನು ಯಾಕೆ ಅನುಮತಿಸಿದ್ದಾರೆ ಇದರಿಂದ ಎಂಬುದಾಗಿ ನಮ್ಮನ್ನೇ ನಾವು ಒಂದು ಪರೀಕ್ಷೆ ಮಾಡಿಕೊಳ್ಳುವಂತ ದಿನಗಳು, ಸಭೆಗಳು. ಅಂದ್ರೆ ನೀವೇನ್ ಹೇಳ್ತಿದ್ದೀರಿ? ಯಾಕೆ ದೇವರು ಇದನ್ನು ಅನುಮತಿಸಿದ್ದಾರೆ ಅಂದ್ರೆ ನಮ್ಮನ್ನು ಸ್ವಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ, ಅದನ್ನೇ ನೀವು ಹೇಳ್ತಾ ಇದ್ದೀರಿ. ಸ್ವಪರೀಕ್ಷೆ ಮಾಡಿಕೊಳ್ಳೋದಕ್ಕೆ, ಈ ಸ್ವಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಆದರೆ ಅನೇಕರು ದೂರ್ತಾರೆ, ಅನೇಕರು ಯಾಕೆ ದೇವರ ಅನುಮತಿಸಿದ್ರು, ಯಾಕೆ ಈ ಥರ ಆಗಬೇಕಾಯ್ತು ಎಂಬುದಾಗಿ ಹೇಳ್ತಾರೆ. ಅವರಿಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ನಾನು ನಿಮ್ಮನ್ನು ಕೂಡ ಕೇಳೋದಕ್ಕೆ ಬಯಸ್ತೀನಿ. ಮೊದಲು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ನಂತರವಾಗಿ ನಾವು ಪಾಸ್ಟರ್ ಸುನಿಲ್ ಅವರ ಹತ್ರ ಕೂಡ ನಾವು ಕೇಳೋಣ. ನೋಡಿ, ದೇವರ ವಾಕ್ಯದಲ್ಲಿ ಕೂಡ ನಾವು ಗಮನಿಸುವುದಾದ್ರೆ, ಕೆಲವು ಸಾರಿ ಈ ಇಕ್ಕಟ್ಟಿನ ಪರಿಸ್ಥಿತಿಗಳು, ಕಷ್ಟದ ದಿನಗಳು, ಸಮಸ್ಯೆಯ ಒಂದು ಅನುಭವಗಳು ಬರುವಾಗ ಅನೇಕ ದೇವಜನರು ಪ್ರಶ್ನೆ ಕೇಳಿದ್ದಾರೆ. ಇದೇ ವಿಧವಾದಂತ ಪ್ರಶ್ನೆ ಯೋಬ ಕೇಳ್ದ, ಹಬಕ್ಕೂಕ ಕೂಡ ಕೇಳ್ದ. ಆದ್ರೆ ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು, ದೇವರ ಅನುಮತಿ ಇಲ್ಲದೆ ಯಾವುದು ನಡೆಯೋದಿಲ್ಲ. ಒಂದು. ಎರಡು, ಕೆಲವು ಸಾರಿ ದೇವರು ಏನೋ ನಮಗೆ ಕಲಿಸ್ಕೊಡ್ಲಿಕ್ಕಿದ್ದಾರೆ. ಕೆಲವು ಸಾರಿ ಸಭೆ ಶುದ್ಧೀಕರಿಸಲ್ಪಡುವಂತ ಅನುಭವಕ್ಕೆ ಹೋಗ್ಬೇಕು. ಕೆಲವು ಸಾರಿ ವಾಕ್ಯ ಹೇಳ್ತದೆ, ನಮ್ಮನ್ನ ನಾವು ತಗ್ಗಿಸಿಕೊಂಡು ದೇವರ ಮುಖವನ್ನ ಹುಡುಕಿದ್ರೆ ದೇಶದಲ್ಲಿ ಕ್ಷೇಮವನ್ನ ಉಂಟು ಮಾಡ್ತಾರಂತೆ. ಇದೆಲ್ಲ ಕಾರ್ಯಗಳು ನಾವು ನೋಡುವಾಗ, ಆದ್ರಿಂದ ನಾವು ದೇವರನ್ನ ಹುಡುಕುವಂತ ದಿನಗಳಾಗಿರಬೇಕು ವಿನಃ ದೇವರಿಗೆ ಪ್ರಶ್ನೆ ಮಾಡುವ ದಿನಗಳಾಗಿರಬಾರ್ದು. ಅಂದ್ರೆ ಕರೆಕ್ಟ್, ನೀವು ಹೇಳುದು ಕರೆಕ್ಟು. ದೇವರನ್ನ ಹುಡುಕುವಂತ ದಿನಗಳಾಗಿರ್ಬೇಕು ಹೊರತು ಪ್ರಶ್ನೆ ಮಾಡಬಾರ್ದು. ಈ ಪ್ರಶ್ನೆ ಮಾಡುವಂಥವರಿಗೆ ವಾಕ್ಯದ ಮೂಲಕ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಯಾಕಂದರೆ ಇದು ಕೆಲವರು ಯಥಾರ್ಥವಾಗಿ ಪ್ರಶ್ನೆ ಕೇಳ್ತಾರೆ, ಇನ್ನು ಕೆಲವರು ಗೊಂದಲದಲ್ಲಿ ಪ್ರಶ್ನೆ ಕೇಳ್ತಾರೆ. ಯಾಕಂದರೆ ನಮ್ಮ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ. ಈ ವ್ಯತಿರಿಕ್ತ ಪರಿಸ್ಥಿತಿಯಲ್ಲಿ ಪ್ರತಿಸ್ಪಂದಿಸೋದು ಹೇಗೆ? ಪ್ರತಿಕ್ರಿಯೆ ಬೇರೆ, ಪ್ರತಿಸ್ಪಂದಿಸೋದು ಬೇರೆ. ಅದರಿಂದ ನಾನು ನಮ್ಮ ವೀಕ್ಷಕರು ಈ ಕಾರ್ಯಕ್ರಮದಲ್ಲಿ ಈಗ ನೋಡ್ತಾ ಇರುವಾಗ ಅವರಿಗೆ ಏನು ಹೇಳೋದಕ್ಕೆ ನೀವು ಬಯಸ್ತೀರಿ? ಈಗ ಪ್ರಶ್ನೆ ಕೆಲವರಲ್ಲಿದೆ ಆಲ್ರೆಡಿ, ಅಂಥವರಿಗೆ ಏನು ನೀವು ಹೇಳೋದಕ್ಕೆ ಬಯಸ್ತೀರಿ? ನಿಮ್ಮ ಅಭಿಪ್ರಾಯಗಳೇನು? ಈಗ ನೋಡ್ರಿ, ಈಗ ನಾವೇನ್ ಹೇಳಿಕ್ ಬಯಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ತುಂಬಾ ಬ್ಯುಸಿ ಆಗಿರುವಂತ ದಿನಗಳಲ್ಲಿ ನಾವೆಲ್ಲ ಇದ್ವಿ. ಕುಟುಂಬಕ್ಕೆ ಸಮಯವನ್ನ ಕೊಡ್ಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲ, ದೇವರಿಗೆ ಸಮಯ ಕೊಡ್ಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲ. ಭಾನುವಾರ ಏನೋ 1 ಗಂಟೆ 2 ಗಂಟೆ ಆರಾಧನೆ ಇರ್ತದೆ, ಆ ಸಮಯ ಕೊಡುವುದಕ್ಕೂ ಕೂಡ ಏನೋ ದೊಡ್ಡ ಮಹಾತ್ಯಾಗ ಮಾಡಿ ನಾವು ಕೊಡೋ ವಿಧದಲ್ಲಿ ನಾವು ಆ 2 ತಾಸುಗಳನ್ನ ಕೊಡ್ತಾ ಇದ್ವು. ಬಹಳ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ನೀವ್ ಹೇಳ್ತಿದ್ದೀರಿ, ಅಂದ್ರೆ ಆರಾಧನೆ ಕೂಡ ಏನೋ ಬಹಳ ದೊಡ್ಡ ತ್ಯಾಗ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೆಲವರಿದ್ರು. ನಮ್ಮ ಪಾಸ್ಟರ್ ಸುನಿಲ್ ಅವ್ರನ್ನು ಕೂಡ ಕೇಳುವ. ಪಾಸ್ಟರ್ ಪಾಲ್ ಜಾಯ್ ಅವರು ಹೇಳಿದ್ರು, ಇದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥ ಸಮಯ. ಆದರೆ ಕೆಲವರಲ್ಲಿ ಪ್ರಶ್ನೆ ಇದೆ, ಯಾಕೆ ಅನುಮತಿಸಿದ್ದಾರೆ ಅಥವಾ ದೇವರು ಇದಕ್ಕೆ ಕಾರಣನ ಎಂಬುದಾಗಿ. ಅದಕ್ಕೆ ಯಾವ ರೀತಿಯಾಗಿ ದೇವರ ಮಕ್ಕಳು ಇದನ್ನು ತೆಗೆದುಕೊಳ್ಬೇಕು? ಅದಕ್ಕೆ ಏನು ನೀವು ಉತ್ತರಿಸೋದಕ್ಕೆ ಬಯಸ್ತೀರಿ ದೇವರ ವಾಕ್ಯದ ಮೂಲಕ? ಇಲ್ಲಿ ಭಕ್ತನಾದ ದಾವೀದನು ಸುಂದರವಾಗಿ 2 ವಾಕ್ಯಗಳು ಹೇಳ್ತಾನೆ. 119ನೇ ಕೀರ್ತನೆ 67ನೇ ವಚನ ಮತ್ತು 71ನೇ ವಾಕ್ಯದಲ್ಲಿ, ಕಷ್ಟಾನುಭವವು ಹಿತಕರವಾಯಿತು, ಅದರಿಂದ ನಿನ್ನ ನಿಬಂಧನೆಗಳನ್ನು ಕಲಿತೆನು, ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಾ ಓಕೆ, ನೀವು ಹೇಳ್ತಿದ್ರಿ ಕಷ್ಟಾನುಭವ ಹಿತಕರವಾಯಿತು. ಆದರೆ ಬಹಳ ಜನ ಕಷ್ಟವನ್ನೇ ಹಿತವಾಗಿ ನೋಡೋದಿಲ್ಲ ಅಲ್ಲ, ಅದನ್ನು ದೂರ್ತಾ ಇರ್ತಾರೆ. ಆದರೆ ಕಷ್ಟ ಕೂಡ ಒಬ್ಬ ದೇವರ ಮಗುವಿಗೆ ಇರುವಂಥ ಒಂದು ಭಾಗ ಅನ್ನೋದನ್ನ ಅನೇಕರು ಮರೆತು ಬಿಟ್ಟಿದ್ದಾರೆ. ಅದರಿಂದ ನೀವೇನು ಈ ವಾಕ್ಯದ ಮೂಲಕ ಕೀರ್ತನೆಗಾರ ಹೇಳೋದನ್ನು ನೀವು ಎಚ್ಚರಿಸ್ತಿದ್ದೀರಿ. ಆದರೆ ಇದನ್ನು ನಮ್ಮ ಜನ ಅದನ್ನು ಸ್ವೀಕರಿಸಬೇಕು.
ಅಂದರೆ ಇದು ಕಷ್ಟಾನುಭವ ನನಗೆ ಹಿತಕರವಾಯಿತು, ಇದು ಕೂಡ ನನ್ನ ಜೀವಿತದ ಒಂದು ಭಾಗ ಎಂಬುದಾಗಿ. ಹೇಗೆ ಅವ್ರಿಗೆ ನೀವು ಸಹಾಯ ಮಾಡಲಿಕ್ಕೆ ಅಥವಾ ಜನರನ್ನು ಹೇಗೆ ಇದನ್ನು ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗ್ಬೇಕಂತ ನೀವು ಹೇಳ್ತೀರ? ಯಾಕಂದ್ರೆ ನಾವು ಆದಿ ಕಾರಣದಿಂದ ಪ್ರಕಟಣೆವರೆಗೆ ನಾವು ನೋಡುವುದಾದರೆ ಅನೇಕ ಭಕ್ತರ ಜೀವಿತವನ್ನು ನೋಡುವುದಕ್ಕೆ ನಮಗೆ ಸಾಧ್ಯ. ಹೌದು, ಅನೇಕ ಭಕ್ತರು ಇಬ್ರಿ 12 ಇಷ್ಟು ಮಂದಿ, ಆದುದರಿಂದ ಇಷ್ಟು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ಇರುವುದರಿಂದ ಅಭ್ಯಂತರ ಮಾಡುವ ಭಾರವನ್ನು ಹತ್ತಿಕೊಡು ಪಾಪವನ್ನು ತೆಗೆದು ಬಿಟ್ಟು ನಂಬಿಕೆ ಹುಟ್ಟಿಸುವನ್ನು ಪೂರೈಸನಾದಂಥ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಮ್ಮ ನೇಮಕವಾದ ಓಟವನ್ನು ಸ್ಥಿರಚಿತ್ತ ಓಡೋಣ ಎಂಬುದಾಗಿ ಪೌಲನು ಹೇಳ್ತಾನೆ. ಅಂದ್ರೆ ಅನೇಕ ಸಾಕ್ಷಿಗಳು, ಈಗ ಯೋಬನಾಗಿರ್ಬೋದು, ಯೋಬನ ಉಲ್ಲೇಖ ನಾವೀಗ ಮಾಡಿದ್ರಿ, ಯೋಬನಾಗಿರ್ಬೋದು, ದಾನಿಯಲ್ ಆಗಿರ್ಬೋದು, ಶದ್ರಕ್ ಮೇಷಕ್ ಅಬೇದ್ನೆಗೋ ಆಗಿರ್ಬೋದು, ಯೋಸೇಫ, ಅಬ್ರಾಮ, ಇವರ ಜೀವಿತವನ್ನು ನಾವು ಧ್ಯಾನಿಸುವಾಗ ಕಷ್ಟ ಒಂದು ಅವರ ಜೀವಿತದ ಭಾಗವಾಗಿತ್ತು. ಅಂದ್ರೆ ಕಷ್ಟವು ಅವರಿಗೆ ಒಂದು ರೀತಿಯ ಬಾಧ್ಯತೆ, ಒಂದು ಸಮಸ್ಯೆಯನ್ನು ಉಂಟು ಮಾಡಲಿಲ್ಲ, ಕಷ್ಟದ ಮೂಲಕವಾಗಿ ದೇವರಿಗೆ ಹತ್ತಿರವಾದರು. ಆದರೆ ನೀವು ಸರಿಯಾದ ರೀತಿಯಲ್ಲಿ ಹೇಳ್ತಿದ್ದೀರಿ. ಆದರೆ ಬಹಳಷ್ಟು ಜನ ನಾನು ನೋಡಿರುವ ಮಟ್ಟಿಗೆ, ಕೇಳಿರೋ ಮಟ್ಟಿಗೆ, ಏನು ಅವು ಶದ್ರಕ್ ಮೇಷಕ್ ಅಬೇದ್ನೆಗೋ ಅಧಿಕಾರಿ ಆಗಿರೋದು ನೆನಪುಂಟು, ದಾನಿಯೇಲ ಅವನು ಪ್ರಧಾನಿ ಆಗಿದ್ರ ಬಗ್ಗೆ ಮಾತಾಡ್ತಾರೆ. ಆದರೆ ಅವರು ಹಾದು ಹೋದಂಥ ಸಮಸ್ಯೆಗಳು, ಕಷ್ಟಗಳನ್ನ ಯಾರು ಕೂಡ ಹೆಚ್ಚಾಗಿ ಏನು ನೆನಪಿಸ್ಕೊಳ್ಳೋದಿಲ್ಲ. ದೇವಜನರು ಅರ್ಥ ಮಾಡಿಕೊಳ್ಬೇಕು, ನಂಬಿಕೆಗೆ ಪರೀಕ್ಷೆ ಬರ್ತದೆ, ನಂಬಿಕೆಗೆ ಒಂದು ಪರೀಕ್ಷೆ ಖಂಡಿತ ಬಂದೇ ಬರ್ತದೆ. ನಾವು ಧರ್ಮೋಪದೇಶಕನ 8:5 ವಾಕ್ಯ ಓದುವಾಗ ಅಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಿಮ್ಮ ಮನೋಭಾವವನ್ನು ದೇವರು ಪರೀಕ್ಷೆ ಮಾಡಿದನು, ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷೆ ಮಾಡಿದನೆಂಬುದಾಗಿ ದೇವರು ದೇವಜನರನ್ನು ಉದ್ದೇಶಿಸಿ ಅಲ್ಲಿ ಹೇಳುವಂತ ನೋಡ್ತೇವೆ. ಅಂದ್ರೆ ನಮ್ಮ ನಂಬಿಕೆ ಪರೀಕ್ಷಿಸಲ್ಪಡುತ್ತದೆ. ಕಷ್ಟಗಳು ಬರುವಾಗ, ಸುಖ ಬರುವಾಗ, ಎಲ್ಲ ಒಳ್ಳೇದಿರುವಾಗ ದೇವರು ಸ್ತುತಿಸುವುದು, ಆರಾಧಿಸುವುದು ಒಳ್ಳೇದು. ಆದ್ರೆ ಕಷ್ಟಗಳು ಬರುವಾಗ ನಂಬಿಕೆ ಹೇಗೆ ನಿಲ್ತೇವೆ? ಅದಕ್ಕೆ 1 ಥೆಸಲೋನಿಕ 5:18 ವಾಕ್ಯ ಅಂತ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡ್ರಿ ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಹೌದು ಪ್ರಿಯರು, ಈಗ ನಾವು ಕೇಳ್ತಾ ಇದ್ವಿ, ನಾನು ಪಾಸ್ಟರ್ ಸುನೀಲ್ ಅವರ ಅಭಿಪ್ರಾಯಗಳನ್ನು ನಮ್ಮ ಹಾಗೆ ನೇರ ಪ್ರಸಾರದಲ್ಲಿರುವಂಥ ಪಾಸ್ಟರ್ ಪಾಲ್ ಜೈ ಅವರು ಬೆಂಗಳೂರಿಂದ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಇದು ಎಲ್ಲ ಬಹಳ ಚೆನ್ನಾಗಿ ಅದ್ಭುತವಾಗಿ ಅವರು ದೇವರ ವಾಕ್ಯವನ್ನು ತಂದರು. ಯಾವ ರೀತಿಯಾಗಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಇರ್ಬೋದು, ದಾನಿಯೇಲ ಇರ್ಬೋದು, ದೇವಭಕ್ತರು ಇರ್ಬೋದು, ಯಾವ ರೀತಿಯಾಗಿ ಅವರು ಇದನ್ನೆಲ್ಲ ಒಂದು ತಮ್ಮ ಜೀವಿತದ ಭಾಗವಾಗಿ ತಗೊಂಡಂಥ. ಸೊ ನಾವು ಮುಂದುವರೆದು ಇದನ್ನು, ಈ ಒಂದು ವಿಷಯವನ್ನು ಮುಂದುವರಿಸಲಿಕ್ಕಿದ್ದೇವೆ. ಅದೇ ಸಮಯದಲ್ಲಿ ನಿಮ್ಮನ್ನು ನಾವು ಪ್ರೋತ್ಸಾಹಿಸಲಿಕ್ಕೆ ಬಯಸ್ತೇವೆ. ನಿಮ್ಮ ಪರದೆ ಮೇಲೆ ಕಾಣುವಂಥ ಈ ಸಂಖ್ಯೆಗೆ, ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಪ್ರಶ್ನೆ ಏನಾದರೂ ಇರೋದಾದರೆ ಅಥವಾ ನಿಮ್ಮ ಏನಾದರೂ ಪ್ರಾರ್ಥನಾ ಮನವಿ ಇರೋದಾದರೆ ಅದನ್ನು ನಮಗೆ ಕಳಿಸಿ, ನಾವು ನಿಮ್ಮ ಜೊತೆ ಸೇರಿ ಪ್ರಾರ್ಥಿಸೋದಕ್ಕೆ ಬಯಸ್ತೇವೆ. As a viewers of Asara TV, we request those who are watching us online in Facebook and YouTube, this is for your benefit, that we want to interact with you and we want to answer the doubts or question whichever you have in your mind. At the same time, we also want to pray with you. So right now you are seeing the number on your screen. You can send your request or question. This is exclusively to send the messages. If you try to call, it won't be connecting. So we request you to send the WhatsApp message. ನಾನು ನಿಮಗೆ ಕೇಳಿಕೊಳ್ಳೋದಕ್ಕೆ ಬಯಸ್ತೇನೆ, ನಿಮ್ಮ ಪರದೆಯಲ್ಲಿ ಕಾಣ್ತಿರುವಂಥ ಸಂಖ್ಯೆಗೆ ವಾಟ್ಸಪ್ ಮಾಡೋದಕ್ಕಾಗಿ ಮಾತ್ರ ನಾವು ಸೀಮಿತಪಡಿಸಿದ್ದೇವೆ. ಅದರಿಂದ ನಿಮ್ಮ ಸಂದೇಶಗಳನ್ನು, ನಿಮ್ಮ ಪ್ರಶ್ನೆಗಳನ್ನು ದಯವಿಟ್ಟು ನೀವು ನಮಗೆ ಕಳಿಸಿ, ನಾವು ನಿಮಗೆ ಉತ್ತರಿಸುವುದಕ್ಕೂ, ನಿಮ್ಮ ಜೊತೆ ಮಾತಾಡೋದಕ್ಕೂ, ನಿಮ್ಮ ಜೊತೆ ಸೇರಿ ಪ್ರಾರ್ಥಿಸೋದಕ್ಕೂ ಬಯಸ್ತೇವೆ. ಸೊ ಪಾಸ್ಟರ್ ಸುನೀಲ್, ನೀವು ಹೇಳ್ತಾ ಇದ್ರಿ, ಏನು ಕಷ್ಟಾನುಭವವು ನನಗೆ ಹಿತಕರವಾಯಿತು. ಈ ಕಷ್ಟದಲ್ಲಿ ನಾವು ಹೋಗುವಂಥ ಪರಿಸ್ಥಿತಿ, ನೀವು ದೇವಭಕ್ತರ ಬಗ್ಗೆ ಕೆಲವರು ಹೇಳಿದ್ರಿ, ಒಂದೆರಡು ದೇವಭಕ್ತರು ಈ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡ್ತೇವೆ. ಅದರ ಬಗ್ಗೆ ನೀವು ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಈ ಹೊಸ ಒಡಂಬಡಿಕೆ ಒಂದೆರಡು ಭಕ್ತರಲ್ಲ, ಆಲ್ಮೋಸ್ಟ್ ಎಲ್ಲ ಭಕ್ತರು ರಕ್ತ ಸಾಕ್ಷಿಗಳಿಗೆ, ಯೇಸುವಿನ ಶಿಷ್ಯರು ಹೌದು, ರಕ್ತ ಸಾಕ್ಷಿಗಳಿಗಾಗಿ ಸತ್ತಿದ್ದಾರೆ. ಈವನ್ ಆದಿ ವಿಶ್ವಾಸಿಗಳು ಕೂಡ ಒಂದು ಹಿಂಸೆಯಲ್ಲಿ, ಬಾಧೆಯಲ್ಲಿ, ಇಕ್ಕಟ್ಟಿನಲ್ಲಿ ಅದು ಹೋಗಿರುವಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಈಗ ಅಪೊಸ್ತಲ ಯೋಹನ, ಅವನು ಪಾತ್ಮೋಸ್ ದ್ವೀಪದಲ್ಲಿ ಕೂಡ ಯಾಕೆ ಇದ್ದಾನೆಂಬುದಾಗಿ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 9ನೇ ವಾಕ್ಯದ ಹೇಳ್ತಾನೆ.
ಹೇಳುವಾಗ ತಿಳಿಯುವಂಥ ಮಾತು 3 ವಿಷಯಗಳು ಹೇಳ್ತಾನೆ. ಒಂದು ತಾಳ್ಮೆಯಲ್ಲಿಯೂ ರಾಜ್ಯದಲ್ಲಿಯೂ ಎಂಬುದಾಗಿ ಆತನು ಹೇಳಿ ಆರಂಭಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಅಂದರೆ ನಿಮ್ಮೊಟ್ಟಿಗೆ ನಾನು ಪಾಲುಗಾರನೆಂಬುದಾಗಿ ಆತನು ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಪೌಲನು ಕೂಡ ಅನೇಕ ವಿಧವಾದ ಹೋರಾಟಗಳಲ್ಲಿ ಹಾದು ಹೋದ. ತುಂಬ ಅವನಿಗೆ ಹಿಂಸೆ ಕೂಡ ಆಗಿದೆ, ಬಾಧೆಗಳು ಬಂದಿದೆ, ಕೊರತೆಗಳಲ್ಲಿ ಕೂಡ, ಆರ್ಥಿಕ ಕೊರತೆಗಳಲ್ಲಿ ಕೂಡ ಹೋಗಿ ಸೇವೆಯನ್ನು ಆತನು ಮಾಡಿದ್ದಾನೆ. ಅನೇಕ ವಿಧ ಇಕ್ಕಟ್ಟುಗಳು ಆತ ಹೋಗಿದ್ದಾನೆ. ಅದರ ಅರ್ಥ ಏನಂದ್ರೆ ಕಷ್ಟ ಎಂಬುವಂಥದ್ದು ಒಬ್ಬ ಕ್ರೈಸ್ತ ವಿಶ್ವಾಸಿಯ ಒಂದು ಜೀವಿತ ಭಾಗ ಎಂಬುದಾಗಿ ತಿಳ್ಕೊಳ್ಬೇಕು. ಆದ್ರೆ ಅದು ಪರ್ಮನೆಂಟ್ ಅಲ್ಲ. ಹೌದು, ಅಂದ್ರೆ ಇದು ಬಹಳ ಮುಖ್ಯವಾಗಿ, ಬಹಳ ಸ್ಪಷ್ಟವಾಗಿ, ಬಹಳ ನೀವು ಕ್ಲಿಯರ್ ಆಗಿ ಹೇಳಿದ್ರಿ. ಈ ಕಷ್ಟ ಅನ್ನೋದು ಶಾಶ್ವತವಾಗಿರೋದಿಲ್ಲ, ತಾತ್ಕಾಲಿಕವಾದದ್ದು. ಸೊ ಪಾಸ್ಟರ್ ಪಾಲ್, ನಿಮ್ಮ ಅನಿಸಿಕೆಗಳು ಅಥವಾ ನಿಮ್ಮ ವಾಕ್ಯದ ಪ್ರಕಾರ, ಈಗ ಪಾಸ್ಟರ್ ಸುನೀಲ್ ಅವರು ಈಗಾಗಲೇ ತಮ್ಮ ಅಭಿಪ್ರಾಯವನ್ನು ತಮ್ಮ ಬೈಬಲ್ನಿಂದ ವಾಕ್ಯ ಏನು ಹೇಳ್ತೆ ಎಂಬುದನ್ನು ಸ್ಪಷ್ಟಪಡಿಸಿದರು. ಸೊ ನೀವು ಇದಕ್ಕೆ ಏನು ಹೇಳೋದಕ್ಕೆ ಬಯಸ್ತೀರಿ, ಅಥವಾ ಬೇರೆ ಏನಾದರೂ ಇದರ ಕುರಿತಾಗಿ ನೀವು ಸೇರಿಸೋದಕ್ಕೆ ಅಥವಾ ಹೇಳೋದಕ್ಕೂ ಅಥವಾ ಉತ್ತೇಜನ ಪಡಿಸ್ಲಿಕ್ಕೆ ಬಯಸ್ತೀರಾ? ಒಳ್ಳೆ ಮಾತನ್ನ ಈಗಾಗಲೇ ಪಾಸ್ಟರ್ ಸುನೀಲ್ ಅವರು ಹೇಳಿದ್ದಾರೆ. ನೋಡಿ, ಅನೇಕ ಜನರಿಗೆ ಒಂದು ತಪ್ಪಾದ ಅಭಿಪ್ರಾಯ ಇದೆ. ಏನಂತ ಹೇಳಿದ್ರೆ, ಈ ಕಷ್ಟಗಳು, ಈ ವಿಧವಾದಂತ ಲಾಕ್ಡೌನ್, ಈ ವಿಧವಾದಂತ ರೋಗಗಳು ಬರುವಾಗ ಅವರು ತಿಳಿದುಕೊಳ್ಳುವಂಥದ್ದು ಏನಂತ ಹೇಳಿದ್ರೆ, ಇದು ಆಕ್ಚುಲಿ ದೇವ ಮಕ್ಕಳಿಗೆ ಕಷ್ಟಗಳು ಅನ್ನುವಂಥದ್ದು ದೇವ ಮಕ್ಕಳಿಗೆ ಬರಲೇಬಾರ್ದು, ರೋಗ ಅನ್ನುವಂಥದ್ದು ದೇವ ಮಕ್ಕಳಿಗೆ ಬರಲೇಬಾರ್ದು. ಆದ್ರೆ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು, ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು, ಆದ್ರೂ ನೀವು ದೃಢವಾಗಿರಿ, ಅವುಗಳನ್ನು ನಾನು ಜಯಿಸಿದ್ದೇನೆ. ಕೆಲವರು ತಪ್ಪಾದ ಬೋಧನೆ ಕೂಡ ಮಾಡ್ತಾರೆ. ಏನಂತ ಹೇಳಿದ್ರೆ, ನೀವು ಯೇಸು ಸ್ವಾಮಿಯನ್ನ ಅಂಗೀಕರಿಸುವುದಾದ್ರೆ ನಿಮಗೆ ಯಾವುದೇ ವಿಧವಾದಂತಹ ಕಷ್ಟಗಳು ಇರುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಅದೊಂದು ತಪ್ಪಾದಂತ ಅಭಿಪ್ರಾಯ. ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ತಿಮೋತಿ ಪತ್ರಿಕೆಯಲ್ಲಿ ನೋಡುವಾಗ, ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಅನೇಕ ಹಿಂಸೆಗಳನ್ನ ಹಾದು ಹೋಗ್ಬೇಕಂತೆ. ಅದು ಮಾತ್ರವಲ್ಲ, ಅನೇಕ ವಾಗ್ದಾನಗಳನ್ನ ಕೊಡಿ. ದೇವರ ವಾಕ್ಯ ಹೇಳ್ತದೆ, ನೀನು ಕಾರ್ಗತ್ತಿಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ನೀನು ನಡೆಯೋದಿಲ್ಲ ಅಂತ ದೇವರ ವಾಕ್ಯ ಹೇಳಿಲ್ಲ. ನೀನು ಕಾರ್ಗತ್ತಿಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಯಾವ ಕೇಡು ನಿನ್ನ ಮುಟ್ಟದ ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ ವಾಕ್ಯ, ಕೇಡಿಗೆ ಹೆದರೇನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದು ಮಾತ್ರವಲ್ಲ, ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನೀನು ಜಲರಾಶಿಯನ್ನು ಹಾದು ಹೋಗುವಾಗ, ಜಲರಾಶಿ ಅನ್ನುವಂಥದ್ದೇನು, ಅದೊಂದು ಸಮಸ್ಯೆಗೆ ಸೂಚನೆಯಾಗಿದೆ. ಆದ್ರಿಂದ ಇದೆಲ್ಲಾ ವಾಕ್ಯಗಳಲ್ಲಿ ದೇವರು ಸಮಸ್ಯೆ ಇಲ್ಲದ ಜೀವಿತವನ್ನ ದೇವರು ನಮಗೆ ವಾಗ್ದಾನ ಮಾಡಿಲ್ಲ. ಸಮಸ್ಯೆ ಇದೆ, ಕಷ್ಟಗಳಿದೆ, ಅದರ ಮಧ್ಯದಲ್ಲಿ ಕೂಡ ದೇವರು ನಮ್ಮ ಜೊತೆಯಲ್ಲಿದ್ದು ದೇವರು ನಮ್ಮನ್ನ ನಡೆಸುವಂತವರಾಗಿದ್ದಾರೆ. ಇದನ್ನ ಬಹಳ ಅದ್ಭುತವಾಗಿ ಹೇಳಿದ್ರಿ. ಅಂದ್ರೆ ಕಷ್ಟಗಳ ಮಧ್ಯದಲ್ಲಿ ದೇವರು ನಮ್ಮ ಜೊತೆ ಇದ್ದು ನಡೆಸ್ತಾರೆ ಅನ್ನೋದನ್ನ ಅದ್ಭುತವಾಗಿ ಬಹಳ ನಿಜ ನೀವು ಹೇಳ್ತಿರುವಂಥ ಈ ಮಾತು. ಈ ಸಮಯದಲ್ಲಿ ನಾವು ನಮ್ಮ ಕೆಲವು ವೀಕ್ಷಕರು ಅನೇಕರು ಕಾಮೆಂಟ್ ಮಾಡ್ತಾ ಇದ್ದಾರೆ, ಅನೇಕರು ತಮ್ಮ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ. ಕೊಂಕಣಿಯಲ್ಲಿ ಕೂಡ ಮಾಡಬಹುದು. ಹೌದು, कोणाकी कोंकणी तुमकां प्रेयर जाय जाल्यार तुमी कोंकणींत तुमी आमकां कमेंट घालियत, तुमचे प्रेयर रिक्वेस्ट घालियत, आमी तुमच्या खातीर मागणी करता. कन्नडದಲ್ಲಿ ಬೇಕಾದರೆ प्रेयर रिक्वेस्ट इद्रे ಮಾಡ್ಬೋದು. हिंदी में कोई भाई बहन लोग आपको प्रार्थना का कोई आवश्यकता है तो ज़रूरत है तो आप लोग हमको व्हाट्सएप में संदेश भेजेंगे तो आप लोगों के लिए हम हिंदी में भी प्रार्थना करने के लिए तैयार है. इंग्लिश में भी अगर आप लोग चाहते हैं, हिंदी में इंग्लिश में भी आपको जॉब मिलेगा. ಬಹಳ ಒಳ್ಳೆಯ ಒಂದು ಮಾತುಗಳನ್ನ ಪಾಸ್ಟರ್ ಪಾಲ್ ಜಾಯ್ ಅವರು ಹೇಳಿದರು. ನೀವು ಕೂಡ ಬೈಬಲ್ನಿಂದ ಅನೇಕ ಈ ಒಂದು ಸಂಭವಗಳನ್ನ ಹೇಳಿದ್ರಿ. ಅದೇ ಸಮಯದಲ್ಲಿ ಈಗ ಒಂದನ್ನು ನಾವು ಎಲ್ಲ ಜನರಿಗೆ, ಇದನ್ನು ವೀಕ್ಷಿಸ್ತಿರುವಂಥ ದೇವರ ಮಕ್ಕಳಿಗೆ ಮತ್ತು ಇತರರು ಕೂಡ ಹೇಳೋದಕ್ಕೆ ಬಯಸ್ತೇವೆ. ಇದಕ್ಕಾಗಿ ನಮ್ಮ ಸರ್ಕಾರ ಆಗಿರ್ಬೋದು, ಅನೇಕ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಅನೇಕ ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ಪೊಲೀಸ್ ವಿಭಾಗ ಎಲ್ಲರೂ ಕೂಡ ತಮ್ಮ ಏನು ಶಕ್ತಿ ಮೀರಿ ಶ್ರಮೆ ವಹಿಸ್ತಿದ್ದಾರೆ. ಇದು ಕಾನೂನಾತ್ಮಕವಾಗಿ ಒಂದು ಸರ್ಕಾರ ಮತ್ತೊಂದು ಸಂಸ್ಥೆ ಮಾಡಬೇಕಾದ್ದನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ದೇವರ ಮಕ್ಕಳಾಗಿ ಕೂಡ ನಮ್ಮದೊಂದು ಪಾತ್ರ ಇದೆ. ಸೊ ಆ ಪಾತ್ರದಲ್ಲಿ ನಾವು ಹೇಗೆ ಮುಂದುವರಿಬೇಕು, ಇದರಲ್ಲಿ
ಯಾವ ರೀತಿಯಾಗಿ ನಾವು ಇದಕ್ಕೆ ಪ್ರತಿಸ್ಪಂದಿಸಬೇಕು ಅನ್ನೋದ್ರ ಕುರಿತಾಗಿ ನೀವು ಹೇಳೋದಾದರೆ ಅದು ಬಹಳ ಉತ್ತಮವಾಗಿರುತ್ತೆ. ಹೌದು, ಅದು ತುಂಬ ಒಳ್ಳೆಯ ಒಂದು ಇದಾಗಿದೆ, ವಿಷಯ ಆಗಿದೆ. ಆ್ಯಕ್ಚುಲಿ ಈ ಸಂದರ್ಭದಲ್ಲಿ ನಾವು ದೇವರ ವಾಕ್ಯವನ್ನು ಮೊದಲು ತಿಳ್ಕೋಬೇಕು. ವಾಕ್ಯದ ತಿಳ್ಕೊಳ್ಳದೇ ಇದ್ದರೆ ನಾವು ಖಂಡಿತವಾಗಿ ನಿರಾಶೆಗೆ ಒಳಗಾಗುವಂಥ ಒಂದು ಸನ್ನಿವೇಶ ಇದ್ದೇ ಇರುತ್ತದೆ. ಮತ್ತು ಪರಸ್ಪರ ನಾವು ಪ್ರೋತ್ಸಾಹಿಸಬೇಕು. ಒಬ್ಬರಿಗೊಬ್ಬರು ಪ್ರೋತ್ಸಾಹ ಮಾಡಿಕೊಂಡು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿಕೊಂಡು ನಾವು ಮುಂದುವರಿದಾದ್ರೆ ಮಾತ್ರ ಅಲ್ಲಿ ಜಯವನ್ನು ಕಾಣಲಿಕ್ಕೆ ಸಾಧ್ಯ. ಎನ್ಕರೇಜ್ಮೆಂಟ್ ಮಾಡಿ, ಅಂದರೆ ದೇವರ ಪಾಸ್ಟರ್ ಪೌಲ್ಜೋ ಹೇಳಿದ ಹಾಗೆ ದೇವರ ಮಕ್ಕಳಿಗೆ ಹಿಂಸೆನೇ ಇಲ್ಲ, ಕಷ್ಟನೇ ಇಲ್ಲ, ಬಾಧೆನೇ ಇಲ್ಲ, ನಾವು ದೇವರ ಮಕ್ಕಳು ಎಂಬುದಾಗಿ ಹೇಳುವಂಥ ಬೋಧನೆಗಳು ಇವತ್ತಿನ ದಿನಮಾನಗಳಲ್ಲಿ ಇವೆ. ಆದರೆ ಯೇಸು ಬಾಧೆಯಲ್ಲಿ ಒಳಗಾಗಿದ್ದಾನೆ. ಪೌಲ ಅನೇಕ ಭಕ್ತರು ಈ ಮಾರ್ಗದಲ್ಲಿ, ಬಾಧೆಯ ಮಾರ್ಗದಲ್ಲಿ ಅವರು ಹಾದು ಹೋಗಿದ್ದಾರೆ, ಇಲ್ಲಿ ನಾವು ಕಾಣ್ತೇವೆ. ಆದ ಕಾರಣ ಇವತ್ತಿನ ದಿನ ಒಂದು ವಾಕ್ಯ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ವಾಕ್ಯ ತಿಳ್ಕೊಳ್ಬೇಕು ದೇವರ ಮಕ್ಕಳು, ಮತ್ತು ಪರಸ್ಪರ ನಾವು ಪ್ರೋತ್ಸಾಹಿಸಬೇಕು. ಪ್ರಾರ್ಥನೆ ಅತಿ ಮುಖ್ಯವಾದ. ಅಂದರೆ ಅನೇಕ ಸಲ ಬೇರೆಯವರಿಗೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೇಳ್ತೇವೆ, ನಾವು ಪ್ರಾರ್ಥನೆ ಮಾಡೋದು ಇಕ್ಕಟ್ಟಿನ ಸಮಯದಲ್ಲಿ ನಾವು ದೇವರಿಗೆ ನಾವು ಪ್ರಾರ್ಥಿಸಬೇಕು. ಯಾಕಂದರೆ ಕೀರ್ತನೆ 50:15 ವಾಕ್ಯ ಹೇಳ್ತದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮ್ಮನ್ನು ಬಿಡುಗಡೆ ಮಾಡಿದೆನು, ನೀವು ನನ್ನನ್ನು ಕೊಂಡಾಡುವಿರಿ. ಯಾಕೆ ಕೊಂಡಾಡ್ಲಿಕ್ಕೆ ಹೋಗ್ತೇವೆ? ಒಂದು ಸಾಕ್ಷಿ ಉಂಟಾದ ಅದ್ಭುತ ಇವ್ರು ಮಾಡಿದ್ರಿಂದಾಗಿ. ಯಾಕಂದ್ರೆ ದೇವರಿಗೆ ಸ್ವತಃ ಹೇಳಿದ್ದಾನೆ, ಇಕ್ಕಟ್ಟಿನ ಸಮಯದಲ್ಲಿ ನೀವು ನನಗೆ ಮೊರೆ ಇಡ್ರಿ ಅಂತ ದೇವರು ಹೇಳ್ತಾರೆ. ಹೌದು, ಅಂದರೆ ಕಷ್ಟ ಕಾಲದಲ್ಲಿ ನಾವು ಮೊರೆ ಇಡಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ಕಲಿಬೇಕು. ಅಂದರೆ ಮುಖ್ಯವಾಗಿ ಗೋಯಿಂಗ್ ಬ್ಯಾಕ್ ಟು ಬೇಸಿಕ್ಸ್. ಅಂದರೆ ನಾವು ದೊಡ್ಡದು ಏನೇ ಮಾಡ್ಬೋದು, ಆದರೆ ಮೊದಲನೇದಾಗಿ ನಾವು ಪ್ರಾರ್ಥನೆಗೆ ನಾವು ಹೋಗೋದಕ್ಕೆ ನಾವು ಸಿದ್ಧ ಇರಬೇಕು. ಅಂದರೆ ಮೊಣಕಾಲುಗಳಿಗೆ ಹೋಗೋದಕ್ಕೆ ಸಿದ್ಧ ಇರಬೇಕು. ಅನೇಕ ದೇವ ಭಕ್ತರ ಕುರಿತಾಗಿ ಕೂಡ ನಾವು ನೋಡೋದಾದರೆ ಈ ಸಾಂಕ್ರಾಮಿಕ ರೋಗ 21ನೇ ಶತಮಾನದಲ್ಲಿ ಮೊದಲಲ್ಲ, ಇದಕ್ಕಿಂತ ಮೊದಲು ಎಷ್ಟೋ ಬಾರಿ ಆಗಿದೆ. ಆದರೆ ಅದೆಲ್ಲದರ ನಡುವೆ ದೇವಜನರು ಪ್ರಾರ್ಥಿಸುವುದನ್ನು ಮರೆಯಲಿಲ್ಲ, ಸಭೆಗಳು ಮೊಣಕಾಲಲ್ಲಿ ಬರೋದನ್ನು ಮರೆಯಲಿಲ್ಲ, ತಗ್ಗಿಸಿಕೊಳ್ಳೋದನ್ನು ಮರೆಯಲಿಲ್ಲ. ಆಗಲೇ ಪಾಲ್ಜೆಯವರು ಕೂಡ ಹೇಳಿದ ಹಾಗೆ ತಮ್ಮನ್ನು ಪರೀಕ್ಷಿಸಿಕೊಳ್ಳೋದನ್ನು ಮರೆಯಲಿಲ್ಲ. ನಾನು ಈ ಸಮಯದಲ್ಲಿ ಕೇಳೋದಕ್ಕೆ ಬಯಸ್ತೇನೆ, ಪಾಲ್ಜೆಯವರನ್ನು, ದೇವ ಸೇವಕರನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ. ಈ ಅನೇಕರಲ್ಲಿ ಒಂದು ತಗ್ಗಿಸಿಕೊಳ್ಳೋದಂದರೆ ಅದನ್ನು ಬೇರೆ ರೀತಿಯಾಗಿ ನೋಡ್ತಾರೆ. ಆದರೆ ನಿಜವಾದ ತಗ್ಗಿಸಿಕೊಳ್ಳುವಿಕೆ ಏನು? ಒಳ್ಳೆ ಪ್ರಶ್ನೆ ಕೇಳಿದ್ದೀರ ಪಾಸ್ಟರ್. ನಿಜವಾದ ತಗ್ಗಿಸಿಕೊಳ್ಳುವಿಕೆ ಅಂತ ಹೇಳಿದ್ರೆ, ತಿರುಗಿ ಮತ್ತೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಅಲ್ಲಿ ಉಪವಾಸದ ಬಗ್ಗೆ ಹೇಳಲ್ಪಟ್ಟಿದೆ. ಉಪವಾಸ ಕೂಡ ಒಂದು ನಾವು ದೇವ ಸಮ್ಮುಖದಲ್ಲಿ ನಮ್ಮನ್ನ ತಗ್ಗಿಸಿಕೊಳ್ಳುವಂತ ಒಂದು ಅನುಭವ. ಹಳೆ ಒಡಂಬಡಿಕೆಯಲ್ಲಿ ನೋಡಿ, ದೇವರು ಯಾವಾಗ ದೇವ ಜನರನ್ನ ಹೊಡೆದ್ರೋ ಅಥವಾ ಅವ್ರು ಯಾವಾಗ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರು, ಅವ್ರು ಮೊಟ್ಟ ಮೊದಲು ಮಾಡಿದಂತ ಒಂದು ಕಾರ್ಯ, ಅವರು ತಮ್ಮ ಹಳೆ ಕಾಲದ ಪದ್ಧತಿ ಗೋಣಿ ತಟ್ಟನ್ನ ಹಾಕಿಕೊಂಡು ಅವರು ಉಪವಾಸವನ್ನು ತೆಗೆದುಕೊಳ್ತಾ ಇದ್ರು. ಲೈಕ್ ನಿನವೆ ಪಟ್ಟಣದ ಜನರನ್ನ ನಾಶ ಮಾಡ್ತೇನೆ ಎಂಬುದಾಗಿ ದೇವರು ಹೇಳಿದ್ರು. ಆದ್ರೆ ಅವರು ತಮ್ಮನ್ನ ತಗ್ಗಿಸಿಕೊಂಡು ಉಪವಾಸ ಮಾಡಿದ್ದರ ನಿಮಿತ್ತವಾಗಿ ದೇವರು ಒಂದು ದೊಡ್ಡ ಒಂದು ಬಿಡುಗಡೆಯನ್ನ, ಆ ಪಟ್ಟಣವೇ ನಾಶವಾಗ್ಲಿಕ್ಕಿತ್ತು, ಆದ್ರೆ ದೇವರು ಆ ಪಟ್ಟಣವನ್ನ ನಾಶ ಮಾಡ್ಲಿಲ್ರಿ. ತಗ್ಗಿಸುವಿಕೆ ಅಂತ ಏನಂದ್ರೆ, ಕೆಲವ್ರು ಏನ್ ಮಾಡ್ತಾರೆ, ಏನೋ ಒಂದು ಹಳೇ ಬಟ್ಟೆ ಹಾಕೊಂಡ್ಬಿಡೋದು, ತಮ್ಮ ಹೊರಗಿನ ತೋರಿಕೆಗೆ ಒಂದು ಹೊರಗಿನ ದೃಷ್ಟಿಕೋನದಲ್ಲಿ ತೋರ್ಪಡಿಸುವಂತದ್ದು. ಸರಿಯಾಗಿ ಹೇಳಿದ್ರಿ. ನಾನು ನಿಮ್ಮ ಅಭಿಪ್ರಾಯ, ನಿಮ್ಮ ಮಾತನ್ನು ನಾನು ಮೊಟಕುಗೊಳಿಸಿದ್ದಕ್ಕಾಗಿ ಕ್ಷಮೆಯಲ್ಲಿ. ಆದರೆ ಬಹಳ ಜನ ಇವತ್ತು ತಗ್ಗಿಸಿಕೊಳ್ಳುವಿಕೆ ಅಂತ ಹೇಳಿದ ಕೂಡಲೇ ಹೊರಗಿನ ತೋರಿಕೆಯನ್ನು ಮಾತ್ರ ನೋಡ್ತಾರೆ. ಆದರೆ ತಮ್ಮ ಒಳಗೆ ತಮ್ಮ ಸ್ವಭಾವಗಳು, ಗುಣಗಳು, ಅಲ್ಲಿ ಏನು ತಮ್ಮನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವರು ಸಿದ್ಧ ಇಲ್ಲ. ಮುಂದುವರಿಸಿ ಪಾಸ್ಟರ್ ಪಾಲ್ಜನ್, ನೀವು ಬಹಳ ಅದ್ಭುತವಾಗಿ ಹೇಳ್ತಿದ್ರಿ. ಅದನ್ನು ಹೇಗೆ, ಯಾವ ರೀತಿಯಾಗಿ ತಮ್ಮ ಆಂತರ್ಯ ಜೀವಿತದಲ್ಲಿ ಸರಿಪಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೀವು ಮುಂದುವರಿಸಿ. ಹೌದು ಪಾಸ್ಟರ್, ಈಗಾಗಲೇ ನಾನು ಹೇಳ್ದಂಗೆ ಈ ದಿನಗಳು ಬಹಳ ನಮಗೆ ಲಾಕ್ಡೌನ್ ಆಗಿ ಎಲ್ಲರೂ ಮನೇಲಿದ್ದಾರೆ. ನಾವು ಹೇಗೆ ದೇವರ ಸಮ್ಮುಖದಲ್ಲಿ ತಗ್ಗಿಸ್ಕೊಳ್ಬೇಕಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳ್ದಂಗೆ ಮೊದಲು ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಸಮಯ ಇರೋದಾದ್ರೆ ಉಪವಾಸವನ್ನ ತೆಗೆದುಕೊಂಡು, ಉಪವಾಸ ಅನ್ನುವಂಥದ್ದು ಒಂದು ನಮ್ಮ ದೀನತೆಯನ್ನ ದೇವರಿಗೆ ತೋರಿಸುವಂತ ಒಂದು ಕಾರ್ಯ. ನಮ್ಮನ್ನ ಆ ಒಂದು ವಿಷಯದಲ್ಲಿ ದೇವರೇ ಯಾಕೆ ಹೀಗೆ ನಡೀತಾ ಇದೆ, ಇದು ನಮ್ಮ ತಪ್ಪಿದೆಯಾ ಅಥವಾ ಸಭೆಯ ತಪ್ಪಿದೆಯಾ, ಯಾಕೆ ಈ ಎಲ್ಲಾ ಕಾರ್ಯಗಳು ನಡೀತಾ ಇದೆ ಎಂಬುದಾಗಿ. ಅದಕ್ಕೆ ನೋಡಿ, ತಿರುಗಿ 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ನನ್ನ ಜನರು ತಮ್ಮನ್ನ ತಗ್ಗಿಸಿಕೊಂಡ್ರೆ, ನೀವು ಹೇಳ್ದಂಗೆ ಹೊರಗಿನ ತಗ್ಗಿಸುವಿಕೆ ಅಲ್ಲ,
ಏನೋ ಒಂದು ಹಳೆ ಬಟ್ಟೆ ಹಾಕೊಂಡು ಅಥವಾ ನನ್ನ ಮುಖದಲ್ಲಿ ಏನೋ ಬಹಳ ಒಂದು ದೀನತ್ವದ ಸ್ವಭಾವನ ತೋರಿಸುವಂತದ್ದಲ್ಲ. ತಗ್ಗಿಸಿಕೊಂಡು, ಯಾವುದ್ರಲ್ಲಿ ತಗ್ಗಿಸಿಕೊಂಡು? ದೇವರ ಮುಖವನ್ನು ಹುಡುಕಿ ಉಪವಾಸ ಮಾಡಿ ತಮ್ಮ ಜೀವಿತದಲ್ಲಿ ಯಾವುದರಲ್ಲಿ ನಾವು ತಪ್ಪಿ ಹೋಗಿದೆ ಎಂಬುದಾಗಿ ಅದನ್ನ ತಿಳಿದುಕೊಳ್ಳುವಂತದ್ದೇ ಒಂದು ಯಥಾರ್ಥವಾದಂತ ಒಂದು ತಗ್ಗಿಸುವಿಕೆ ಎಂಬುದಾಗಿ ನಾನು ಭಾವಿಸ್ತೇನೆ. ಹೌದು, ಬಹಳ ಅದ್ಭುತವಾಗಿ ಹೇಳಿ. ನಮ್ಮಲ್ಲಿ ಕೆಲವರು ಈಗಾಗಲೇ ತಮ್ಮ ಪ್ರಾರ್ಥನಾ ಮನವಿಯನ್ನು ಕೇಳ್ಕೊಳ್ತಾ ಇದ್ದಾರೆ, ಪ್ರಾರ್ಥಿಸುವಂತೆ. ಈ ಸಮಯದಲ್ಲಿ ನಾನು ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಹೇಳೋದಕ್ಕೆ ಬಯಸ್ತೇನೆ, ನಿಮ್ಮ ಜೊತೆ ಸೇರಿ ನಾವು ಪ್ರಾರ್ಥಿಸುವುದಕ್ಕೆ, ನಿಮ್ಮ ಪ್ರಶ್ನೆಗಳು ಏನಾದರೂ ಇರುವುದಾದರೆ ಅದಕ್ಕೆ ಉತ್ತರಿಸುವುದಕ್ಕೆ ನಾವು ಸಿದ್ಧ. ಈ ಸಮಯದಲ್ಲಿ ನಿಮ್ಮ ಪರದೆಯಲ್ಲಿ ಕಾಣಿಸುವಂಥ ಆ ಸಂಖ್ಯೆಗೆ ನೀವು ವಾಟ್ಸಪ್ ಮಾಡೋದಾದರೆ ನಾವು ಖಂಡಿತ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತೇವೆ, ಜೊತೆಗೆ ನಾವು ಪ್ರಾರ್ಥಿಸೋದಕ್ಕೆ ಬಯಸ್ತೇವೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಪರದೆ ಮೇಲೆ ಬರ್ತಿರುವಂಥ ಆ ಸಂಖ್ಯೆಗೆ ನೀವು ಈ ಮೆಸೇಜನ್ನು ಕಳಿಸಿ. ಐ ರಿಕ್ವೆಸ್ಟ್ ದೋಸ್ ಹೂ ಆರ್ ವಾಚಿಂಗ್ ಅಸ್ ಆನ್ಲೈನ್ ರೈಟ್ ನೌ ಇನ್ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್, you can send your prayer request or any question to the numbers which is displayed in your screen. So feel free to send the message, we will pray for you. It's 7022576010 7022576010. ಈ ಸಂಖ್ಯೆಗೆ ನೀವು ವಾಟ್ಸಪ್ ಮಾಡೋದಾದರೆ ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ನೀವು ಫೇಸ್ಬುಕ್ನಲ್ಲಿ ಕೆಲವರು ಕಮೆಂಟ್ ಮಾಡ್ತಿದ್ದೀರಿ, ಕೆಲವರು ಪ್ರಾರ್ಥನೆ ಮನವಿಗಳನ್ನು ಕಳಿಸಿದ್ದೀರಿ. ನಾವು ಖಂಡಿತವಾಗಿ ನಿಮಗಾಗಿ ಪ್ರಾರ್ಥಿಸ್ತೇವೆ. ಪಾಸ್ಟರ್ ಸುನಿಲ್, ನೀವು ಹೇಳಿದ್ರಿ ನಮ್ಮ ಜೀವಿತದಲ್ಲಿ ಬರುವಂಥ ಈ ಕಷ್ಟಾನುಭವಗಳನ್ನು ನಾವು ಹಿತಕರವಾಗಿ ನಾವೆಣಿಸಬೇಕು. ಹಾಗೆ ಎಣಿಸಬೇಕೆನ್ನೋದಾದರೆ ಒಬ್ಬ ವ್ಯಕ್ತಿ, ಒಬ್ಬ ವಿಶ್ವಾಸಿ ಯಾವ ರೀತಿಯಾಗಿ ತನ್ನನ್ನು ಸಿದ್ಧಪಡಿಸಿಕೊಳ್ಬೇಕು? ಅಂದರೆ ಮೊದಲನಾಗಿ ವಾಕ್ಯದ ತಿಳುವಳಿಕೆ ಇಲ್ಲದೆ ಅದನ್ನು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲ್ಲ. ಹೋಶೇಯ 4:6 ದೇವರು ಹೇಳ್ತಾನಲ್ಲ, ಹೌದು, ನನ್ನ ಜನರು ಜ್ಞಾನಹೀನರಾಗಿ ಅಳಿದು ಹೋಗಿದ್ದಾರೆ ಎಂಬುದಾಗಿ. ಹೌದು, ವಾಕ್ಯವನ್ನು ಅರ್ಥ ಮಾಡಿಕೊಂಡು ತಿಳುವಳಿಕೆ ಹೊಂದಿದವನು ಮೊದಲನಾಗಿ ಪಾಸ್ಟ್ ಹೇಳಿದಾಗೆ ತಗ್ಗಿಸಿಕೊಳ್ಳೋದ್ರೆ. ಇನ್ನೊಂದು ವಿಷಯ ಹೇಳಬೇಕಾದ್ರೆ ಅವರು ಸುಂದರವಾಗಿ ಹೇಳಿದ್ರು, ಉಪವಾಸ ಮಾಡಿಕೊಂಡು ದೇವರ ಮುಂದೆ ತಗ್ಗಿಸಿ ಬರಬೇಕು. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ನಮ್ಮ ಕೊರತೆಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳುವಂಥದ್ದು. ಹೌದು. ಈಗ ಕಳೆದ ದಿವಸಗಳಲ್ಲಿ ನಾನು ಹೇಳಬೇಕಾದ್ರೆ, ನಾನು ಅನೇಕ ದೇಶಗಳನ್ನು ಸುತ್ತುವುದರಿಂದ ನಾನು ಕೆಲವು ಕಡೆಗಳನ್ನು ನೋಡ್ತಾ ಇದ್ದೆ, ಪ್ರಾರ್ಥನೆಗೆ ಸಮಯ ಇಲ್ಲ, ಓವರ್ ಟೈಮು ಮತ್ತು ಕುಟುಂಬದೊಟ್ಟಿಗೆ ಸೇರಿ ಪ್ರಾರ್ಥಿಸ್ಲಿಕ್ಕೆ ಅನೇಕರಿಗೆ ಸಮಯ ಇಲ್ಲ. ಕೆಲಸ, ವ್ಯವಹಾರಗಳು, ಈ ಲೋಕದ ವಿಷಯಗಳು ನಾವು ನೋಡ್ತೇವೆ. ಒಟ್ಟಿಗೆ ಎಷ್ಟೋ ಜನ ಹೇಳಿದ್ದು ನಾನು ಕೇಳಿದ್ದೇನೆ, ನನ್ನ ಗಂಡನನ್ನು ನೋಡಿ, ನಾನು ನನ್ನ ಹೆಂಡತಿಯನ್ನು ನೋಡಿ ಎಷ್ಟೋ ದಿವಸಗಳಾಯ್ತು, ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ. ಗಂಡ ಬರುವಾಗ ಹೆಂಡತಿ ಕೆಲಸಕ್ಕೆ ಹೋಗ್ತಾಳೆ, ಹೆಂಡತಿ ಕೆಲಸಕ್ಕೆ ಹೋಗುವಾಗ ಗಂಡ ಮನೆಗೆ ಬರ್ತಾರೆ. ಆ ರೀತಿಯ ಪರಿಸ್ಥಿತಿಗಳು ಈಗ ಅನೇಕರದ ಅನುಭವಗಳಿವೆ. ಮಕ್ಕಳು ಮಿಸ್ ಮಾಡ್ತಾರೆ ತಂದೆ ತಾಯಿಯನ್ನು. ಆ ರೀತಿಯ ಒಂದು ಕೆಲವು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೆವು. ಅದಕ್ಕಾಗಿ ಈಗ ನಮ್ಮ ಕೊರತೆಗಳನ್ನು ಒಪ್ಪಿಕೊಳ್ಳುವುದಕ್ಕೆ ಒಂದು ಒಳ್ಳೆ ಅವಕಾಶ ದೇವರು ಕೊಟ್ಟಿದ್ದಾನೆ. ನಮ್ಮ ಕೊರತೆ ಒಪ್ಪಿಕೊಂಡು ದೇವರ ಮುಂದೆ, ದೇವರೇ ಹೌದು, ಕಳೆದ ದಿವಸ ನಿನ್ನ ಹುಡುಕ್ಲಿಲ್ಲ, ನಿನಗೆ ನನ್ನ ಸಮಯ ಕೊಡಲಿಲ್ಲ, ವೈಯಕ್ತಿಕವಾಗಿ ಕುಟುಂಬಕ್ಕೆ ಸಮಯ ಕೊಡಲಿಲ್ಲ, ಪ್ರಾರ್ಥನೆಗೆ ಸಮಯ ಕೊಡಲಿಲ್ಲ, ಆಲಯಕ್ಕೆ ನನ್ನ ಆರಾಧನೆಗೆ ಸಮಯ ಕೊಡಲಿಲ್ಲ. ಈ ಕೊರತೆ ಒಪ್ಪಿಕೊಂಡು ನಾವು ದೇವರ ಸಮ್ಮುಖದಲ್ಲಿ ನಾವು ನಮ್ಮನ್ನೇನೋ ಸಿದ್ಧಪಡಿಸಿ, ನೀವು ಹೇಳುವಾಗ ನಾನು ನಂಬ್ತೇನೆ, ದೇವರು ನಮಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ ಎಲ್ಲರಿಗೂ. ವೈಯಕ್ತಿಕವಾಗಿ, ಕುಟುಂಬವಾಗಿ, ಒಂದು ವೇಳೆ ಯಾರಾದರೂ ಆತ್ಮಿಕ ಜೀವಿತದಲ್ಲಿ ಹಿಂಜಾರಿ ಹೋಗಿರೋದಾದರೆ, ಸೋತು ಹೋಗಿರೋದಾದರೆ, ದೇವರಿಂದ ದೂರ ಹೋಗಿರೋದಾದರೆ ಮತ್ತೆ ಹಿಂದಿರುಗಿ ಬರಲಿಕ್ಕೆ ಒಂದು ಅವಕಾಶ ಎಂಬುದಾಗಿ ನಾನು ನಂಬ್ತೇನೆ. ಹಾಗೆ ಪಾಸ್ ನಮ್ಮ ಮಧ್ಯದಲ್ಲಿ ಕೆಲವರು ಈ ಪ್ರಾರ್ಥನೆ ಮನವಿಯನ್ನು ಕೇಳಿದ್ದಾರೆ. ಆಂಟೋನಿ ರಾಜನ್ ಅವರು ತಮಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳಿದ್ದಾರೆ. ಹಾಗೆ ಇನ್ನು ಕೆಲವರು ತಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಳಿಸಿಕೊಡ್ತಾ ಇದ್ದಾರೆ. ಹೌದು, ಖಂಡಿತ ಮಾಡುವ. ಹೌದು. ನಮ್ಮ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಪಾದಕ್ಕೆ ಬಂದಿದ್ದೇವೆ. ಸಹೋದರ ಆಂಟೋನಿ ರಾಜ್ರವರು ಲೈವ್ ಅಲ್ಲಿ ಈ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದಾರೆ. ಸ್ವಾಮಿ, ಅವರ ವಿಷಯಕ್ಕೆ ನೀನು ಬಿಡುಗಡೆ ಕೊಡಬೇಕಾಗಿ ನಿನ್ನಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ಸ್ವಾಮಿ, ಹತ್ತಿರದಲ್ಲಿದ್ದರು, ದೂರದಲ್ಲಿದ್ದರು, ನೀನು ದೇವರಾಗಿದ್ದೆ. ಸ್ವಾಮಿ, ನಿನಗೆ ಅಸಾಧ್ಯವಾದ ಯಾವುದಿಲ್ಲ. ಅವರ ವಿಷಯಗಳನ್ನು ತಿಳ್ಕೊಂಡಿದ್ದಿ. ಮ್ಯಾಥ್ಯೂ ಚಾಪ್ಟರ್ 6:8 ಮತ್ತೆ 6:8 ಹೇಳ್ತದೆ, ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆನೆ ನಮ್ಮೆಲ್ಲ ವಿಷಯಗಳನ್ನು ತಿಳಿದಂಥ ದೇವರು ನೀನು. ಕರ್ತನೆ, ಇವರ ವಿಷಯಕ್ಕೆ ಒಂದು ಬಿಡುಗಡೆ ಕೊಡು ಸ್ವಾಮಿ. ಅಪ್ಪ, ಒಂದು ಬಿಡುಗಡೆ ಹೊಂದಿ ಅವರು ನಿನಗೆ ಸಾಕ್ಷಿ ಹೇಳುವ ಹಾಗೆ ಒಂದು ಅವಕಾಶ ಅವರಿಗೆ ದಯಪಾಲಿಸಿಕೊಡಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಕಾರ್ಯ ಮಾಡಿದ್ದಕ್ಕೆ ಸ್ತೋತ್ರ.
ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯ ದೇವರೇ, ಆಮೆನ್. ಥ್ಯಾಂಕ್ ಯು ಪಾಸ್ಟರ್ ಸುನಿಲ್ ಅವರೇ. ನಮ್ಮೊಂದಿಗೆ ನಾನು ನಂಬ್ತೇನೆ ಅನೇಕರು ಈ ಸಮಯದಲ್ಲಿ ಈ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದಾರೆ. ಕೆಲವರು ಬಹಳ ಒಳ್ಳೆ ಕಮೆಂಟ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಎಂಬುದಾಗಿ ಹೇಳಿ ಕೆಲವರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನಮ್ಮ ಉದ್ದೇಶ ಈ ಸಮಯದಲ್ಲಿ ನಿಮ್ಮನ್ನು ಬಲಪಡಿಸುವಂಥದ್ದು. ನಿಮ್ಮ ಒಂದು ವೇಳೆ ಯಾವುದೇ ಪ್ರಶ್ನೆಗಳಿರೋದಾದರೆ ಅಥವಾ ನಿಮಗೆ ಯಾವುದೇ ಸಂದೇಹಗಳಿರೋದಾದರೆ ಅಥವಾ ನಿಮಗೆ ಯಾವುದೇ ಒಂದು ವಿಚಾರದಲ್ಲಿ ಪ್ರಾರ್ಥನೆ ಬೇಕೆನ್ನುವುದಾದರೆ ಪ್ರಾರ್ಥಿಸುವುದಕ್ಕಾಗಿ. ಯಾಕಂದರೆ ಕೆಲವರಿಗೆ ಕೇಳಬೇಕು, ಆದರೆ ಹೇಗೆ ಕೇಳಬೇಕು, ಎಲ್ಲಿ ಕೇಳಬೇಕು, ಯಾರ ಬಳಿ ಕೇಳಬೇಕೆಂಬುದಾಗಿ ಗೊತ್ತಿಲ್ಲ. ಇದೊಂದು ವೇದಿಕೆ ಅಷ್ಟೇ. ನಾವೊಂದು ನಮ್ಮ ಅಲ್ಪ ಪ್ರಯತ್ನ, ನಮ್ಮ ಚಿಕ್ಕ ಪ್ರಯತ್ನ ಜನರಿಗೆ ತಲುಪೋದಕ್ಕೆ, ಜನರನ್ನು ಪ್ರತಿಸ್ಪಂದಿಸೋದಕ್ಕೆ. ಯಾಕಂದರೆ ಆಸರ ಟಿ ವಿಯಲ್ಲಿ ಬಹಳಷ್ಟು ಜನ ವೀಕ್ಷಕರು ಇದನ್ನು ನೋಡ್ತಾ ಇದ್ದಾರೆ. ಹಾಗೆ ಮಾತ್ರಲ್ಲದೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಫೇಸ್ಬುಕ್ನಲ್ಲಿ ಆಗಿರ್ಬೋದು, ಯೂಟ್ಯೂಬ್ನಲ್ಲಿ ಆಗಿರ್ಬೋದು ಕೆಲವರು ನೋಡ್ತಾ ಇದ್ದಾರೆ. ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರತಿಸ್ಪಂದಿಸ್ತಾ ಇದ್ದಾರೆ. ಅದರಿಂದ ಫಸ್ಟ್ ಪಾಲ್ ಜಾಯ್, ನೀವು ನಿಮ್ಮ ಆಗಲೇ ನಿಮ್ಮ ಮಾತನ್ನು ಹೇಳುವಾಗ ಹೇಳಿದ್ರಿ, ಉಪವಾಸ ಮಾಡೋದು, ತಮ್ಮನ್ನು ಪರಿಶೋಧಿಸಿಕೊಳ್ಳೋದು, ಇದು ಮಾತ್ರ ಅಲ್ಲದೆ ತಮ್ಮ ಮನಸ್ಸಿನಲ್ಲಿ ಕೆಲವು ವಿಚಾರಗಳಲ್ಲಿ ಏನು ದೇವರ ಬಗ್ಗೆ ಆಗಲಿ, ವಾಕ್ಯದ ಬಗ್ಗೆ ಆಗಲಿ, ಸಭೆಯ ಬಗ್ಗೆ ಆಗಲಿ, ಸೇವೆಯ ಬಗ್ಗೆ ಆಗಲಿ, ಒಂದು ಏನು ನೆಗೆಟಿವ್ ಅಥವಾ ನಕಾರಾತ್ಮಕವಾದಂಥ ಒಂದು ಮನೋಭಾವ ಇರುವಂಥ ಆ ಸಂಗತಿಗಳನ್ನು ಕೂಡ ಸರಿಪಡಿಸ್ಕೊಳ್ಳೋದು ಮುಖ್ಯ ಅಂತ ನಿಮ್ಗೆ ಅನಿಸೋದಿಲ್ವಾ? ಹೇಗೆ ಹೇಳ್ತೀರ ಅದ್ರ ಬಗ್ಗೆ? ಹೌದು, ಸರಿಪಡಿಸ್ಕೊಳ್ಬೇಕು. ಅಷ್ಟು ಏನೇ ನಡೆದ್ರು ಕೂಡ ಒಂದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ ಅದರಲ್ಲಿ ಎಲ್ಲ ವಿಧವಾದಂತಹ ಕಾರ್ಯಗಳಿರ್ತದೆ. ಒಂದು, ನನ್ನ ವೈಯಕ್ತಿಕವಾಗಿ ನಾನೇನ್ ಸರಿಪಡಿಸ್ಕೊಳ್ಬೇಕು. ಎರಡು, ನಾನು ಹೋಗುವಂತ ಸಭೆಯಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ, ಅಥವಾ ನನ್ನ ಕುಟುಂಬಕ್ಕೆ ಅಥವಾ ನನ್ನ ಕುಟುಂಬದಲ್ಲಿ ಆತ್ಮೀಕವಾಗಿ ಅವರ ಜೀವಿತಕ್ಕೆ ನಾನು ಹೇಗೆ ಸಹಾಯ ಮಾಡ್ತಾ ಇದ್ದೇನೆ. ಎಲ್ಲ ಜವಾಬ್ದಾರಿಕೆಯನ್ನ ನಾವು ಈ ಒಂದು ಕಾರ್ಯಗಳಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಹೌದು, ನೀವು ಸರಿಯಾಗಿ ಹೇಳಿದೆ. ಯಾಕಂದ್ರೆ ಅದಕ್ಕೆ ಕೀರ್ತನೆಗಾರ ಕೂಡ ಹೇಳ್ತಾನೆ, ಏನು ನನ್ನ ಹೃದಯವನ್ನು ಪರಿಶೀಲಿಸೆಂಬುದಾಗಿ. ಆ ಒಂದು ಏನು ಸೆಲ್ಫ್, ನಮ್ಮ ವೈಯಕ್ತಿಕವಾಗಿ ನಾವು ನೇರವಾಗಿ ದೇವರ ಬಳಿ ಆ ಪರಿಶೀಲನೆ ಮಾಡುವಂಥ ಆ ಒಂದು ಸ್ಥಿತಿಗೆ ನಾವು ತಲುಪಬೇಕು. ಇವತ್ತು ನಾವು ನೋಡ್ತಿದ್ವಿ, ವಾರ್ತಾಪತ್ರಿಕೆ ಆಗಿರ್ಬೋದು, ನ್ಯೂಸ್ನಲ್ಲಾಗಿರ್ಬೋದು, ಇವತ್ತು ಸರ್ಕಾರ ಎಲ್ಲರನ್ನು ಪರೀಕ್ಷೆ ಮಾಡ್ತಾ ಇದೆ. ಏನು ಗಾಡಿಗಳನ್ನು ಪರೀಕ್ಷೆ ಮಾಡ್ತಿದೆ, ಮನೆಗಳನ್ನು ಪರೀಕ್ಷೆ ಮಾಡ್ತಿದೆ, ಪ್ರಯಾಣದ ಹಿನ್ನೆಲೆ. ಅಂದರೆ ಒಂದು ವೈರಾಣು ಹಬ್ಬಬಾರ್ದು, ಅದರಿಂದ ಜನಕ್ಕೆ ನಷ್ಟ ಆಗಬಾರ್ದು ಅನ್ನೋದಕ್ಕಾಗಿ ಎಲ್ಲ ರೀತಿಯಲ್ಲಿ ಪರೀಕ್ಷೆ ಅದು ಬೇಕು. ಅದೇ ರೀತಿ ಒಬ್ಬ ದೇವರ ಮಗುವಿಗೆ ಆತ್ಮೀಕವಾದ ಪರೀಕ್ಷೆ ಕೂಡ ಬೇಕು. ಅದನ್ನು ಯಾವ ರೀತಿಯೆಲ್ಲ ಪರೀಕ್ಷೆಗೆ ಒಳಪಡಿಸ್ಬೋದು ನಮ್ಮನ್ನು ನಾವು ಕರ್ತನ ಕರೆಗಳಿಗೆ ಎಂಬುದಾಗಿ. ಒಂದು, ನಾವು ದೇವರ ಸಮ್ಮುಖದ ಕುರಿತು ನಾವು ದೇವರ ಬಳಿ ಕೇಳಬೇಕು, ಕರ್ತನೆ ನಾನು ಎಲ್ಲಿ ತಪ್ಪಿದ್ದೇನೆ. ಯಾಕಂದರೆ ಕೀರ್ತನೆ 19ನೇ ಅಧ್ಯಾಯದಲ್ಲಿ 12, 13, 14 ವಾಕ್ಯ ಓದುವಾಗ ದಾವೀದನು ಸುಂದರವಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಮರ್ಯಾದವುಗಳಿಂದ ನನ್ನ ನಿರ್ಮಲ ಮಾಡು, ಬೇಕೆಂದೇ ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು, ಅಂಥ ಪಾಪಗಳು ನನ್ನನ್ನು ಆಳ್ವಿಕೆ ಮಾಡದಿರಲಿ. 14ನೇ ವಾಕ್ಯದ ಹೇಳ್ತೇನೆ, ನನ್ನ ಹೃದಯದ ದಾನವು ನನ್ನ ಮಾತುಗಳು ನಿನಗೆ ಸಮರ್ಪಕವಾಗಲಿ ಎಂಬುದಾಗಿ ಅದು ನನ್ನ ಪರೀಕ್ಷೆ. ಇನ್ನು 139 ಕೀರ್ತನೆ 23ನೇ ಮತ್ತು 24ನೇ ವಾಕ್ಯದಲ್ಲಿ ಪುನಃ ಅಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಅಂದರೆ ದೇವಾ ನನ್ನನ್ನು ಪರೀಕ್ಷಿಸಿ ತಿಳಿದುಕೋ, ನಾನು ಕೇಡಿನ ಮಾರ್ಗದಲ್ಲಿರುವುದಾದರೆ ಸನಾತನ ಮಾರ್ಗದಲ್ಲಿ ನಾನು ನಡೆಸು ಎಂಬುದಾಗಿ ಅದನ್ನು ಪ್ರಾರ್ಥಿಸುವುದನ್ನು ನಾವು ಅಲ್ಲಿ ಕಾಣ್ತೇವೆ. ಹಾಗಾದರೆ ದೇವರ ಸಮ್ಮುಖದಲ್ಲಿ ದೇವರಿಗೆ ಯಾವುದು ಮುಚ್ಚುಮರೆ ಇಲ್ಲ. ದೇವ್ರದ್ದು ಕೇಳಬೇಕು, ದೇವರೇ ನಮ್ಮದು ಎಲ್ಲಿ ಕೊರತೆ ಇದೆ, ಎಲ್ಲಿ ನಾನು ತಪ್ಪಿದ್ದೇನೆ ಸ್ವಾಮಿ, ನನ್ನನ್ನು ಇನ್ನೂ ಸರಿಪಡಿಸು, ನಿನ್ನ ಮಾರ್ಗದಲ್ಲಿ, ಸರಿಯಾದ ಮಾರ್ಗದಲ್ಲಿ ನೀನು ನಡೆಸು, ನೀನು ಇಷ್ಟಪಡುವ ಒಪ್ಪುವ ಮಾರ್ಗದಲ್ಲಿ ನೀನು ನಡೆಸು ಎಂಬುದಾಗಿ ದೇವರ ಬಳಿಯಲ್ಲಿ ಪ್ರಾರ್ಥಿಸುವಾಗ ದೇವರು ನಮಗೋಸ್ಕರ ಕಾರ್ಯ ಮಾಡ್ತಾನೆ. ಅಂದರೆ ಪವಿತ್ರಾತ್ಮನ ಮೂಲಕ ನಮಗೆ ನಮ್ಮ ಕೊರತೆಗಳನ್ನು ಆತನು ತಿಳಿಸುತ್ತಾನೆ. ನಾವು ಅದನ್ನು ದೇವರ ಮುಂದೆ ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ದೇವರ ಕ್ಷಮೆ ಕೇಳಿಕೊಳ್ಳುವುದಾದರೆ ಅದು ಸರಿಪಡಿಸಿ ಖಂಡಿತವಾಗಿ ದೇವರು ಮುಂದಿನ ಹಂತಕ್ಕೆ ನಮ್ಮ ನಡೆಸುವನಾಗಿದ್ದಾನೆ. ಆಕ್ಚುಲಿ ಕೆಲವೊಂದು ಬೋಧನೆಗಳು ಇವತ್ತಿನ ದಿನಮಾನಗಳಲ್ಲಿ ಪಶ್ಚಾತ್ತಾಪನೇ ಇಲ್ಲ. ಪಶ್ಚಾತ್ತಾಪ ಪಡುವ ಅವಶ್ಯಕತೆ ದೇವರ ಮಕ್ಕಳು ನಾವು ಆಲ್ರೆಡಿ ನಮ್ಮ ಕ್ಷಮೆ ಕೂಡ ಕೇಳುವ ಅವಶ್ಯಕತೆ ಎಂಬುದು ಹೇಳುವಂಥ ಬೋಧನೆಗಳು ಇವತ್ತಿನ ದಿನಗಳಲ್ಲಿವೆ. ಹೌದು, ಬಹಳಷ್ಟು ತಪ್ಪಾದ ಬೋಧನೆಗಳು. ಹೌದು, ಆದರೆ ಅದೇ ಸಮಯದಲ್ಲಿ ಇವತ್ತು ನಮ್ಮ ಈ ಕಾರ್ಯಕ್ರಮ ನೋಡಿ ಒಬ್ಬ ಸಭಾಪಾಲಕರು ನಮಗೆ ಹೇಳಿದ್ದಾರೆ, ಪಾಸ್ಟರ್
ತುಂಬ ಥ್ಯಾಂಕ್ಸ್. ನಾನು ನಿಮ್ಮ ಫೇಸ್ಬುಕ್ ಲೈವ್ ನೋಡ್ತಾ ಇದ್ದೇನೆ. ನನಗಾಗಿ, ಕುಟುಂಬಕ್ಕಾಗಿ ಮತ್ತು ಸಭೆಗಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಒಬ್ಬರು ಸಭಾಪಾಲಕರು ಕೇಳಿಕೊಂಡಿದ್ದಾರೆ. ಸೊ ಅವರು ಪಾಸ್ಟರ್ ರಾಮಕೃಷ್ಣ ಅಂತ ಹೇಳಿ, ಅವರಿಗಾಗಿ ನೀವು ಪ್ರಾರ್ಥನೆ. ಹೌದು, ಪಾಸ್ಟರ್ ರಾಮಕೃಷ್ಣ ಎಂಬುದಾಗಿ ಅವರು ಪ್ರಾರ್ಥನಾ ಕೋರಿಕೆಯನ್ನು ಕಳಿಸಿದ್ದಾರೆ ಲೈವಲ್ಲಿ, ಅವರಿಗೋಸ್ಕರ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ. ಅವರು ಈಗ ಲೈವಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರಿಗೋಸ್ಕರವಾಗಿ ನಾವು ಪ್ರಾರ್ಥಿಸೋಣ. ಪ್ರೀತಿಯ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಪಾಸ್ಟರ್ ರಾಮಕೃಷ್ಣ ಅವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರ ಏನು ವಿಷಯ, ಏನು ಅವಶ್ಯಕತೆ ಇದೆಯೋ ಅಥವಾ ಏನು ಸಮಸ್ಯೆ ಇದೆಯೋ ಅದೆಲ್ಲವನ್ನು ತಿಳಿದಂಥ ದೇವರು ಸ್ವಾಮಿ, ಅವರ ವಿಷಯಕ್ಕೆ ನೀನು ಬೇಕಾದ ಬಿಡುಗಡೆಯನ್ನು ನೀನು ಅನುಗ್ರಹಿಸಿಕೊಡಬೇಕು. ಯಾಕಂದರೆ ಯೆರೆಮೀಯ 33:27 ವಾಕ್ಯ ಹೇಳ್ತದೆ, ನರ ಪ್ರಾಣಿಗಳಿಗೆಲ್ಲ ನನ್ನ ದೇವರು ನನಗೆ ಅಸಾಧ್ಯವಾದದ್ದು ಉಂಟೋ ಎಂಬುದಾಗಿ ಕೇಳಿದಂಥ ದೇವರೇ, ಅಪ್ಪ ನೀನು ಎಲ್ಲ ಅಸಾಧ್ಯವಾದ ಸಂಗತಿಗಳನ್ನು ಸಾಧ್ಯವನ್ನಾಗಿಸುವಂಥ ದೇವರು, ಈ ವಿಷಯಕ್ಕೆ ಒಂದು ಬಿಡುಗಡೆಯನ್ನು ಅನುಗ್ರಹಿಸಿಕೊಡಬೇಕಾಗಿ ಕರ್ತನಲ್ಲಿ ಕೇಳ್ಕೊಳ್ತಾನೆ. ಕೀರ್ತನೆ 46:1 ಹೇಳ್ತದಲ್ಲ, ಯೆಹೋವನು ಇಕ್ಕಟ್ಟಿನ ವೇಳೆ ಸಮಯದಲ್ಲಿ ವಿಶೇಷ ಸಹಾಯಕನೆಂಬುದಾಗಿ ನೀನು ಅವರಿಗೆ ಸಹಾಯಕನಾಗಿರುವುದಕ್ಕಾಗಿ ವಂದನೆ ಹೇಳ್ತಾ ಇದ್ದೇನೆ ಸ್ವಾಮಿ. ಕರ್ತನ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಬಿಡಿ ಹೊಂದಿದ್ದೇವೆ ತಂದೆ ದೇವರೇ, ಆಮೆನ್, ಆಮೆನ್. ಸೊ ನಾನು ನಂಬ್ತೇನೆ ಬಹಳಷ್ಟು ಜನರಿಗೆ ಈ ಕಾರ್ಯಕ್ರಮ ಈಗ ನೋಡ್ತಾ ಇರುವಂಥ ವೇಳೆಯಲ್ಲಿ ಒಂದು ಬಹಳಷ್ಟು ಏನು ಸ್ಪಷ್ಟತೆ ಸಿಗ್ತಾ ಇದೆ ಎಂಬುದಾಗಿ ಹೇಳಿ, ಅಥವಾ ಅವರಿಗೊಂದು ಈ ವಿಚಾರದಲ್ಲಿ ಹೌದು ಹೌದು ಈ ಒಂದು ವಿಚಾರದಲ್ಲಿ ಬಹಳಷ್ಟು ಕ್ಲಾರಿಟಿ ಸಿಗ್ತಾ ಇದೆ ಎಂಬುದಾಗಿ ಹೇಳಿ, ನಮ್ಮ ಮಧ್ಯದಲ್ಲಿ ಈಗಾಗಲೇ ನೇರ ಪ್ರಸಾರದಲ್ಲಿ ಬೆಂಗಳೂರಿಂದ ಇರುವಂಥ ಪಾಸ್ಟರ್ ಪಾಲ್ ಜಾಯ್ ಅವರನ್ನು ನಾನು ಕೇಳ್ಕೊಳ್ತೇನೆ. ಯಾಕಂದರೆ ಬೆಂಗಳೂರಿನಲ್ಲಿ ಕೂಡ ಅನೇಕಷ್ಟು ಏರಿಯಾಗಳು ಸೀಲ್ ಡೌನ್ ಆಗಿದೆ. ಅದರಿಂದ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇವೆ. ಸೊ ನಾನು ನಿಮ್ಮನ್ನು ಕೇಳ್ತೇನೆ ಪಾಸ್ಟರ್ ಪಾಲ್ ಜಾಯ್ ಅವರು ಈ ಸಮಯದಲ್ಲಿ ನಮ್ಮೊಂದಿಗೆ ಸೇರಿ ಬೆಂಗಳೂರಿಗಾಗಿ ನಮ್ಮ ರಾಜ್ಯದ ರಾಜಧಾನಿ ಪಟ್ಟಣಕ್ಕಾಗಿ ನೀವು ದಯವಿಟ್ಟು ಈ ಸಮಯದಲ್ಲಿ ಪ್ರಾರ್ಥನೆ ನಮ್ಮನ್ನು ನಡೆಸುವಂತೆ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡಿ. ಪರಲೋಕದಲ್ಲಿ ವಾಸ ಮಾಡುವಂತ ನಮ್ಮ ತಂದೆಯಾದ ದೇವರೇ, ವಿಶೇಷವಾಗಿ ಅಪ್ಪ ಈ ಬೆಂಗಳೂರು ಪಟ್ಟಣಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಎಸಪ್ಪ, ಅನೇಕ ದೇವರೇ ಕೊರೋನಾ ದೇವರೇ ಬಾಧಿಸಲ್ಪಟ್ಟ ಅನೇಕ ಜನರು ಈ ಪಟ್ಟಣದಲ್ಲಿ ಇರುವಾಗ ಸ್ವಾಮಿ, ಬಾಧಿಸಲ್ಪಟ್ಟ ಪ್ರತಿಯೊಬ್ಬರಿಗಾಗಿ ದೇವರೇ ನಾವು ಪ್ರಾರ್ಥಿಸ್ತೇವೆ. ಅವರನ್ನ ಮುಟ್ರಿ, ಅದರಿಂದ ಕರ್ತನೆ ಒಂದು ಪೂರ್ಣ ದೇವರೇ ಗುಣ ಹೊಂದುವಂತೆ, ಸೌಖ್ಯ ಹೊಂದುವಂತೆ ಸಹಾಯ ಮಾಡ್ರಿ. ಅದು ಮಾತ್ರವಲ್ಲ, ಈಗಾಗಲೇ ಯಾರಿಗೆಲ್ಲ ಕೊರೋನಾ ಇದೆ ಅವರ ನಿಮಿತ್ತವಾಗಿ ಬೇರೆಯವರಿಗೆ ಅದು ಹರಡದ ಹಾಗೆ ಅದರ ಚೈನ್ ಯೇಸುವಿನ ನಾಮದಲ್ಲೇ ದೇವರೇ ಬ್ರೇಕ್ ಆಗ್ಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದು ಇನ್ನೂ ಹಬ್ಬದ ಹಾಗೆ ಕರ್ತನೆ, ಪ್ರತಿ ದಿವಸ ಕೇಸ್ಗಳು ದೇವರೇ ಅನೇಕ ಸಂಖ್ಯೆಯಲ್ಲಿ ಬರುತ್ತಾ ಇರುವುದು ಯೇಸುವಿನ ನಾಮದಲ್ಲಿ ಕರ್ತನೆ. ಈ ಪಟ್ಟಣದಲ್ಲಿ ಕರ್ತನೆ ಹೊಸ ಕೇಸ್ಗಳು ಯಾವುದು ಬಾರದ ಹಾಗೆ ಕರ್ತನೆ ಒಂದು ಅದ್ಭುತವನ್ನ ಮಾಡ್ರಿ ದೇವ್ರೆ. ನೀ ಕನಿಕರ ತೋರಿಸು ಸ್ವಾಮಿ. ದೇವ್ರೆ ನೀನು ಕೃಪಾ ಭರಿತನು ಸ್ವಾಮಿ. ವಿಶೇಷವಾಗಿ ಈ ಪಟ್ಟಣವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಅಪ್ಪ ದೇವ್ರೆ. ನೀವು ಸ್ವಾಮಿ ಅಪ್ಪ ದೇವ್ರೆ ಸ್ತೋತ್ರ ಕರುಣಿಸಿ ಕರ್ತನೆ ಒಂದು ಬಿಡುಗಡೆ ಕೊಡ್ಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಕರ್ತನೆ ನಮ್ಮ ಪಟ್ಟಣದಲ್ಲಿ ಕರ್ತನೆ ಒಂದು ಪೂರ್ಣ ಬಿಡುಗಡೆ ಆದಷ್ಟು ಬೇಗನೆ ಕರ್ತನೆ ಸ್ವಾಮಿ ಎಲ್ಲಾ ಕಾರ್ಯಗಳು ಹೀಗೆ ಹೋಗುವಂತೆ ಸಹಾಯ ಮಾಡ್ರಿ. ಇದರ ನಿಮಿತ್ತವಾಗಿ ಬಾಧಿಸಲ್ಪಟ್ಟ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸ್ತೇವೆ. ಎಷ್ಟೋ ಕುಟುಂಬಗಳು ಬಡತನದಲ್ಲಿ ದೇವರೇ ದೈನಂದಿನ ಕೆಲಸ ಮಾಡುವವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರೆಲ್ಲರಿಗೂ ನೀನು ಸಹಾಯ ಮಾಡ್ರಿ. ಯಾರು ಕೂಡ ಕರ್ತನೆ ಅಪ್ಪ ಈ ವಿಧವಾದಂತ ದೇವರೇ ಸ್ತೋತ್ರ ದಿನಗಳಲ್ಲಿ ಕರ್ತನೆ ದೇವರೇ ಸ್ತೋತ್ರ ಅಪ್ಪ ಅವ್ರನ್ನ ನೀವು ಕಾಪಾಡಿ ಅವರಿಗೆ ಬೇಕಾದ ಕಾರ್ಯಗಳನ್ನ ಪೋಷಿಸಿ ನಡೆಸ್ರಿ. ಇನ್ನು ಅಧಿಕಾರಿಗಳಿಗಾಗಿ ಪ್ರಾರ್ಥಿಸ್ತೇವೆ ಕರ್ತನೆಯಪ್ಪ ದೇವರೇ. ಎಲ್ಲರನ್ನ ದೇವ್ರ ನೀವು ಅವರಿಗೆ ಬೇಕಾದ ಜ್ಞಾನವನ್ನ ಕೊಡ್ರು, ಹೇಗೆ ಇವೆಲ್ಲವನ್ನ ನಿಯಂತ್ರಿಸಬೇಕೆಂಬುದಾಗಿ ಆಲ್ರೆಡಿ ನಿಯಂತ್ರಿಸುವಂತ ಅಧಿಕಾರಿಗಳ ಜೊತೆಯಲ್ಲಿದ್ದ ಅವ್ರನ್ನು ಬಲಪಡಿಸ್ರಿ. ಅವರ ಕುಟುಂಬಗಳನ್ನ ಕಾಪಾಡ್ರಿ ಕರ್ತನೆ. ವ್ಯತ್ಯಾಸವನ್ನು ನೀವು ಕೊಡ್ಲಿಕ್ಕೆ ಇದ್ದೀರಾ, ಅದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. Thank you so much, Pastor. Dear viewers, we also request if you have any prayer request and if you have any questions, you can send right away to the number which is displayed on the screen. ಈ ಸಮಯದಲ್ಲಿ ನಿಮ್ಮ ಪರದೆ ಮೇಲೆ ಕಾಣುವಂಥ ಪ್ರಾರ್ಥನಾ ಮನವಿಗಳಿರೋದಾದರೆ ಅಥವಾ ಯಾವುದಾದ್ರೂ ಪ್ರಶ್ನೆ ಇರೋದಾದರೆ ಅಥವಾ ನಿಮಗೆ ಏನಾದರೂ ಕೇಳಲಿಕ್ಕಿರೋದಾದರೆ ಈ ಸಮಯದಲ್ಲಿ ನಮ್ಮೊಂದಿಗೆ ಪಾಸ್ಟರ್ ಸುನಿಲ್ ಇದ್ದಾರೆ, ನೇರ ಪ್ರಸಾದದಲ್ಲಿ ಪಾಸ್ಟರ್ ಪಾಲ್ ಜಾ ಇದ್ದಾರೆ, ಇಬ್ಬರು ಕೂಡ ಉತ್ತರಿಸಲಿಕ್ಕಿದ್ದಾರೆ. ಸೊ ಹಾಗಾಗಿ ನಿಮ್ಮ ಮನವಿಗಳನ್ನು ಅಥವಾ ನಿಮ್ಮ ಏನೇ ಪ್ರಶ್ನೆಗಳಿರೋದಾದರೂ ಕೂಡ ನೀವು ಕಳಿಸಬಹುದು. ಈ ಸಮಯದಲ್ಲಿ ನಮ್ಮಲ್ಲಿ ಒಬ್ಬರು ಬಹಳ ಸುಂದರವಾಗಿ ಒಂದು ಹಾಕಿದ್ದಾರೆ. ಈ ದಿನಗಳಲ್ಲಿ ನಾವೊಂದು ತಿಳಿಬೇಕು, ಏನು ಈ ಕಷ್ಟಗಳು ಬರೀ ಲೋಕದ ಜನರಿಗೆ ದಂಡನೆ ಅಥವಾ ಪಾಪ ಶಿಕ್ಷೆ ಅಂತ ತಿಳಿಯಬಾರದು. ಬಹಳ
ಹೌದು. ಅನೇಕ ಸಲ ನಾವು ತಪ್ಪಾದ ಒಂದು ಏನು ತೀರ್ಮಾನಕ್ಕೆ ಬಂದ್ಬಿಡ್ತೇವೆ. ಏನಂತ ಹೇಳಿದ್ರೆ ದೇವರು ದಂಡಿಸ್ತಾ ಇದ್ದಾರೆ ಲೋಕದ ಜನರಿಗೆ. ಅದರ ಬಗ್ಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ದೇವರ ಜನರಿಗೆ ಒಂದು ಪರೀಕ್ಷೆಯ ಸಮಯ, ಶುದ್ಧೀಕರಣಕ್ಕೆ ಒಂದು ಅವಕಾಶ. ದೇವರು ನಮಗೆ, ದೇವ ಜನರಾದ ನಮಗೆ ಶುದ್ಧೀಕರಣಕ್ಕೆ ಒಂದು ಅವಕಾಶ ಕೂಡ ದೇವರು ಕೊಟ್ಟಿದ್ದಾನೆ. ಅಂದ್ರೆ ನಾವು ಯೇಸು ಒಂದು ಮಾತು ಹೇಳಿದ್ದು ಲೂಕ 18:8 ಮನುಷ್ಯ ಕುಮಾರ ತಿರುಗಿ ಭೂಮಿಗೆ ಬರುವಾಗ ನಂಬಿಕೆಯನ್ನು ಕಾಣುವನೋ ಪ್ರಶ್ನೆ ಇದೆ ಅಲ್ಲಿ. ಪ್ರಶ್ನೆಯೊಂದಿಗೆ ಆತನ ಒಂದು ಮಾತನಲ್ಲಿ ಯೇಸು ಹೇಳಿದ್ದಾನೆ. ಅಂದ್ರೆ ಈ ದಿನಮಾನಗಳಲ್ಲಿ ನಾವು ನೋಡುವಾಗ, ಕಳೆದ ದಿವಸಗಳು ಗಮನಿಸುವಾಗ ಭಕ್ತಿ ತುಂಬಾ ಇದೆ ಸಭೆಯಲ್ಲಿ. ತುಂಬಾ ಕೂಟಗಳು, ಸುವಾರ್ಥ ಕೂಟಗಳು, ಕಾಟೇಜ್ ಮೀಟಿಂಗ್ಗಳಾಗಿರ್ಬೋದು, ಅನೇಕ ನಾವು ಸಂಗತಿ ನಾವು ಲೋಕದಲ್ಲಿ ಭಕ್ತಿಯ ವಿಷಯಗಳನ್ನು ನೋಡ್ತೇವೆ. ಭಯ ಇವತ್ತು ದೇವರ ಸಭೆಯಲ್ಲಿ ಕಾಣಲಿಕ್ಕೆ ತುಂಬಾ ಕಡಿಮೆ ಆಗಿದೆ. ಭಯ ಉಂಟು, ಆದ್ರೂ ತುಂಬಾ ಕಡಿಮೆ ನಾವು ನೋಡ್ತಾ ಇದ್ದೇವೆ. ದೇವರ ಭಯ ಇಲ್ಲದೆ ಇವತ್ತು ಅನೇಕರು ಪಾಪದಲ್ಲಿ ಜೀವಿಸುವ, ಇವನ್ ಕ್ರೈಸ್ತ ವಿಶ್ವಾಸಿಗಳೇ ಭಯದಲ್ಲಿ ಜೀವಿಸುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಒಂದು ದೇವರ ಶುದ್ಧೀಕರಣಕ್ಕೆ ಒಂದು ಈ ದಿನಮಾನಗಳಲ್ಲಿ ಸಭೆಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ವಂದನೆ ಹೇಳಬೇಕು. ಯಾರು ತಾವು ತಮ್ಮ ವಿಷಯಗಳನ್ನು ಅರ್ಥ ಮಾಡಿಕೊಂಡು ದೇವರ ಬಳಿ ಹೋಗಿ ಕ್ಷಮಾಪಣೆ ಕೇಳಿಕೊಡುವುದಾದರೆ ಖಂಡಿತವಾಗಿ ದೇವರನ್ನು ಶ್ರಮಿಸಿ ಅವನ ಆಶೀರ್ವಾದ ಮಾಡಲಿಕ್ಕೆ ಹೋಗುತ್ತಾನೆ. ನಮ್ಮೊಂದಿಗೆ ಈ ಸಮಯದಲ್ಲಿ ಕೆಲವರು ಯೂಟ್ಯೂಬ್ನಲ್ಲಿ ಕೂಡ ತಮ್ಮ ಪ್ರಾರ್ಥನೆ ಮನವಿಗಳನ್ನು ಕೇಳಿಕೊಂಡಿದ್ದಾರೆ. ನಾಸಿರುದ್ದೀನ್ ಅವರು ತಮಗೋಸ್ಕರ ಪ್ರಾರ್ಥನೆ ಮಾಡಿ, ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿ ಈ ಸಮಯದಲ್ಲಿ ನಾನು ಕೇಳಿಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಪಾಲ್ ಜಾಯ್ ಅವರು, ನಾಸಿರುದ್ದೀನ್ ಅವರು ದುಬೈನಿಂದ ಈ ಸಮಯದಲ್ಲಿ ನೇರ ಪ್ರಸಾರದಲ್ಲಿ ಇದ್ದುಕೊಂಡು ಅವರು ಪ್ರಾರ್ಥಿಸುವಂತೆ ಕೇಳಿಕೊಂಡಿದ್ದಾರೆ. ದಯವಿಟ್ಟು ನಾಸಿರುದ್ದೀನ್ ಅವರಿಗೋಸ್ಕರ ನೀವು ಪ್ರಾರ್ಥನೆಯಲ್ಲಿ ನಡೆಸುವಂತೆ ನಾನು ಕೇಳಿಕೊಳ್ತೇನೆ. ಪರಲೋಕದಲ್ಲಿ ವಾಸ ಮಾಡುವಂತ ನಮ್ಮ ತಂದೆಯಾದ ದೇವರೇ, ನಾಸಿರುದ್ದೀನ್ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅವರು ದುಬೈಯಲ್ಲಿ ಕೆಲಸ ಮಾಡುವಾಗ ಕರ್ತನೆ ಅವರ ಜೊತೆಯಲ್ಲಿ ನಿನ್ನ ಕೃಪೆ ಇರಲಿ, ನಿನ್ನ ರಕ್ತ ಕೋಟೆಯೊಳಗೆ ಅವರನ್ನ ಮರೆಮಾಚಿ ಅವರ ಕುಟುಂಬವನ್ನ ನೀವು ಕಾಪಾಡ್ರಿ. ವಿಶೇಷವಾಗಿ ಕರ್ತನೆ ಅವರ ಕೆಲಸದ ವಿಷಯದಲ್ಲಿ ಕೂಡ ಕರ್ತನೆ ಯಾವ ತೊಂದರೆ ಇಲ್ಲದ ಹಾಗೆ ದೇವರೇ, ಅವರು ಯಾವ ವಿಷಯದಲ್ಲಿ ಬಾಧೆ ಪಡುತ್ತಾ ಇದ್ದಾರೋ ಆ ವಿಷಯದಲ್ಲಿ ನೀವು ಅದ್ಭುತವನ್ನ ಮಾಡ್ರಿ. ಅದೇ ವಿಧದಲ್ಲಿ ಕರ್ತನೆ ದುಬೈ ಪಟ್ಟಣದಲ್ಲಿ ಎಸಪ್ಪ ಕೆಲಸ ಮಾಡುವಂತ ಎಷ್ಟೋ ಜನರು ಸ್ವಾಮಿ ಅಪ್ಪ ಕೆಲಸದ ನಿಮಿತ್ತ ದೇವರೇ ಸ್ತೋತ್ರ, ಈ ಕೊರೋನಾದ ನಿಮಿತ್ತವಾಗಿ ಅನೇಕರು ಬಾಧಿಸಲ್ಪಟ್ಟಿದ್ದಾರೆ. ಅವ್ರನ್ನು ಕೂಡ ನಾವು ನೆನಪು ಮಾಡ್ಕೊಳ್ತೇವೆ ಕರ್ತನ. ಅವರಿಗೂ ದೇವರೇ ನೀವು ಸಹಾಯ ಮಾಡ್ರಿ ಕರ್ತನೆ. ವಿಶೇಷವಾಗಿ ದೇವ ಮಕ್ಕಳನ್ನ ಕರ್ತನ ವಿಶೇಷವಾದ ಒಂದು ಪ್ರೊಟೆಕ್ಷನ್ ಕೊಟ್ಟು ನೀವು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಅವರಿಗೋಸ್ಕರವಾಗಿ ಹೊಸ ಮಾರ್ಗಗಳು ತೆರೆಯಲ್ಪಡಲಿ. ಈ ಭಯದ ವಾತಾವರಣದಲ್ಲಿ ಭಯಪಡದೆ ಅವರಿಗೆ ಧೈರ್ಯವನ್ನ ಫಲವನ್ನ ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹೇಳಿದಕ್ಕಾಗಿ ಸ್ತೋತ್ರಪ್ಪ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಆಮೆನ್, ಆಮೆನ್. ಥ್ಯಾಂಕ್ ಯು ಪಾಸ್ಟರ್. ನೀವು ಬಹಳ ಒಳ್ಳೆ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಿದ್ರಿ. ಕೆಲವರು ಬಹಳಷ್ಟು ಜನ ನಮ್ಮ ಜೊತೆ ನೇರ ಪ್ರಸಾರದಲ್ಲಿ ಇನ್ನು ನೋಡ್ತಾ ಇದ್ದಾರೆ. ಕೆಲವರು ಕಮೆಂಟ್ಸನ್ನು ಕೂಡ ಮಾಡ್ತಾ ಇದ್ದಾರೆ. ದೇವರಿಗೆ ಮಹಿಮೆ ಆಗಲಿ ಈ ಒಂದು ಕಾರ್ಯಕ್ರಮಕ್ಕಾಗಿ ಅಂಥೇಳಿ ಕೂಡ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ನಾವು ಈ ಪರಿಸ್ಥಿತಿಯಲ್ಲಿ ನಾವು ಸರ್ಕಾರದ ಪಾತ್ರದಲ್ಲಿ ನೋಡಿದ್ವಿ, ಸಭೆಯ ಪಾತ್ರ, ಒಬ್ಬ ವಿಶ್ವಾಸಿ ಹೇಗಿರ್ಬೇಕಂತೇಳಿ, ಹಾಗೆ ಒಂದು ಕುಟುಂಬ ಕೂಡ ಯಾವ ರೀತಿಯಾಗಿ ಈ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಇದನ್ನು ನೋಡಬೇಕು, ಅದು ಯಾವ ರೀತಿ ಎದುರಿಸ್ಬೇಕೆಂಬುದಾಗಿ ಹೇಳ್ತೀರಿ ಪಾಸ್ಟರ್ ಸುನಿಲ್ ಅವರೇ? ಹೌದು, ಒಂದನೇದಾಗಿ ಹೇಳಬೇಕಾದ್ರೆ ಕುಟುಂಬವಾಗಿ ಪ್ರಾರ್ಥನೆ ಮುಖ್ಯವಾದುದು. ಒಂದು ಸಮಯವನ್ನು ವ್ಯರ್ಥ ನಾವು ಮಾಡಬಾರ್ದು. ಈ ದಿನಮಾನಗಳಲ್ಲಿ ನಾವು ಲಾಕ್ಡೌನ್ ಆಚರಣೆಯಲ್ಲಿದೆ, ಮಾತ್ರ ಎಲ್ಲರೂ ಮನೆಯ ಒಳಗಡೆ ನಾವು ಇದ್ದೇವೆ. ಅನೇಕರು ತಮ್ಮ ಇವನ್ ಹಿರಿಯರು, ತಂದೆ ತಾಯಿಗಳಾದವರು, ಹಿರಿಯ ಸ್ಥಾನದಲ್ಲಿದ್ದವರು ಉಳಿದವರಿಗೆ ಮಾದರಿಯಾಗಿ ನಿಲ್ಲಬೇಕು. ಈ ಸಂದರ್ಭದಲ್ಲಿ ಹೆಚ್ಚಾಗಿ ಇಂಟರ್ನೆಟ್, ಮಕ್ಕಳು ಏನು ಮಾಡ್ತಾರೆ, ಇದನ್ನೇ ಫಿಲ್ಮ್ ನೋಡೋದು, ಸೀರಿಯಲ್ಗಳು ನೋಡೋದು, ಇದರಲ್ಲೇ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಎಫೆಸ 5:16 ವಾಕ್ಯ ಹೇಳ್ತದೆ, ಸಮಯವನ್ನು ಈ ದಿವಸಗಳು ಕೆಟ್ಟವುಗಳೆಂದು ತಿಳಿದು ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತ ಒಳ್ಳೆಯ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಡ್ರಿ ಎಂಬುದಾಗಿಲಿ ಪೌಲನು ಸುಂದರವಾಗಿ ಹೇಳ್ತಾ ಇರುವುದನ್ನು ನೋಡ್ತೇವೆ. ಮೊದಲು ನಮ್ಮ ಸಮಯ ನಾವು ದೇವರಿಗೆ ಕೊಡಬೇಕು. ಪ್ರಾರ್ಥನೆ, ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ನಾವು ದೇವರಿಗೆ ನಾವು ಮೊದಲು ಸಮಯ ಕೊಡಬೇಕು. ಎರಡನೇದಾಗಿ ಕುಟುಂಬದೊಂದಿಗೆ ಈ ಸಮಯವನ್ನು ಕಳೆಯಬೇಕು. ಕುಟುಂಬದೊಂದಿಗೆ ಕೂತು ಮಾತಾಡಬೇಕು, ಊಟ ಮಾಡುವಂಥದ್ದಾಗಿರ್ಬೋದು, ಪರಸ್ಪರ ನಾವು ನಮ್ಮ ಸುಖ ಕಷ್ಟ ಹಂಚಿಕೊಡುವಂಥದ್ದಾಗಿರ್ಬೋದು. ಕುಟುಂಬದೊಂದಿಗೂ ನಾವು ಸಮಯ ಕಳೆಯೋದಕ್ಕೆ ನಮಗೆ ಒಳ್ಳೆಯದಾಗಿರ್ತದೆ. ಕುಟುಂಬವಾಗಿ
ಈ ಪರಿಸ್ಥಿತಿಯನ್ನು ಎದುರಿಸುವುದಕ್ಕೆ ಸಾಧ್ಯ. ಹೌದು. ಅಂದರೆ ಇವತ್ತು ಬಹಳಷ್ಟು ಜನ ಕುಟುಂಬವಾಗಿ ನೀವಾಗಲೇ ಒಂದು ಮಾತು ಹೇಳಿದ್ರಿ, ಏನು ಗಂಡ ಕೆಲಸಕ್ಕೆ ಹೋದರೆ ಹೆಂಡತಿ ಇರೋದಿಲ್ಲ, ಹೆಂಡತಿ ಕೆಲಸದಿಂದ ಬಂದರೆ ಗಂಡ ಇರೋದಿಲ್ಲ. ಆದರೆ ಇವತ್ತೊಂದು ಒಳ್ಳೆಯ ಅದ್ಭುತವಾದ ಸಮಯ ದೇವರು ಕೊಟ್ಟಿದ್ದಾರೆ ಕುಟುಂಬವಾಗಿ ಸೇರಿ ಬರೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ, ಅಥವಾ ಅವರ ಕಷ್ಟಗಳನ್ನು ಅವರ ಸಂತೋಷಗಳನ್ನು ಹಂಚಿಕೊಳ್ಳೋದಕ್ಕೆ. ಪಾಸ್ಟರ್ ಪಾಲ್ ಜಾಯ್ ಅವರೇ, ನಿಮ್ಮ ಕೂಡ ಅಭಿಪ್ರಾಯವನ್ನು ತಿಳ್ಕೊಳ್ಳೋದಕ್ಕೆ ಬಯಸ್ತೀನಿ. ಹೇಗೆ ಒಂದು ಕುಟುಂಬವಾಗಿ ಒಂದು ಒಳ್ಳೆಯ ರೀತಿಯಾಗಿ ಕನ್ಸ್ಟ್ರಕ್ಟಿವ್ ಆಗಿ ಬಿಲ್ಡ್ ಮಾಡಲಿಕ್ಕೆ, ಒಬ್ಬರು ಇನ್ನೊಬ್ಬರನ್ನ ಕಟ್ಟಲಿಕ್ಕೆ, ಕೇವಲ ಪ್ರಾರ್ಥನೆ ಖಂಡಿತ ನಿಜ, ಪ್ರಾರ್ಥನೆ ಬಹಳ ಮುಖ್ಯವಾದದ್ದು, ಅದು ತಳಹದಿ, ಅದಿಲ್ಲದೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉಳಿದ ಹಾಗೆ ಯಾವ ರೀತಿಯೆಲ್ಲ ಕುಟುಂಬವಾಗಿ ಕುಟುಂಬವನ್ನು ಕಟ್ಟಲಿಕ್ಕೆ ಈ ಸಮಯವನ್ನು ಉಪಯೋಗಿಸ್ಕೊಳ್ಬೇಕು? ಫಸ್ಟ್ ಈಗಾಗಲೇ ಕುಟುಂಬ ಕಟ್ಟಬೇಕಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರೋದು ಸಮಯ. ಕುಟುಂಬಕ್ಕೆ ನೀವು ಸಮಯವನ್ನ ಕೊಡುವಾಗ ಕುಟುಂಬ ಆಟೋಮೆಟಿಕ್ ಆಗಿ ಕಟ್ಟಲ್ಪಡ್ತದೆ. ಇವತ್ತೇನಾಗಿದೆ, ಅನೇಕ ಕುಟುಂಬಗಳು ಬೇರ್ಪಟ್ಟಂತ ಒಂದು ಕಾರಣ, ಕುಟುಂಬದಲ್ಲಿ ಇರುವಂತ ಒಂದು ಗಲಿಬಿಲಿಗಳ ಕಾರಣ ಏನಂದ್ರೆ ಕುಟುಂಬಕ್ಕೆ ಸಮಯ ಕೊಡದ ಕಾರಣವಾಗಿ. ಏಕೆಂದ್ರೆ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ತಾರೆ, ಆ ಕೆಲಸದ ಒಂದು ಬ್ಯುಸಿಯಲ್ಲಿ, ಆ ಒಂದು ಒತ್ತಡದಲ್ಲಿ ಮನೆಗೆ ಗಂಡ ಬರ್ತಾನೆ, ಬಂದ್ರು ಕೂಡ ಆ ಕೆಲಸದ ಒತ್ತಡ ಇರುತ್ತದೆ ಹೊರತು ಪ್ರೀತಿಯಿಂದ ಕುಟುಂಬವನ್ನ ಗಮನಿಸಬೇಕು, ನೋಡ್ಬೇಕು, ಆ ಒಂದು ಮನೋಭಾವ ಇರೋದಿಲ್ಲ. ಮತ್ತೆ ಬೆಳಿಗ್ಗೆ ಎದ್ರೆ ನಾನು ಕೆಲಸಕ್ಕೆ ಹೋಗ್ಬೇಕು ಅಂತ ಒಂದು ಮನೋಭಾವ ಇರುತ್ತೆ. ಆದ್ರೆ ಈ ಲಾಕ್ ಡೌನ್ ದಿನಗಳಲ್ಲಿ ಎಲ್ಲರಿಗೂ ಅತ್ಯಮೂಲ್ಯವಾದ ಸಮಯ ಸಿಕ್ಕಿದೆ. ಆ ಸಮಯವನ್ನ ಈಗಾಗಲೇ ಪಾಸ್ಟರ್ ಹೇಳದಂಗೆ ಸಮಯ ಬಹಳ ಅಮೂಲ್ಯವಾದದ್ದು. ಒಂದ್ಸಾರಿ ಸಮಯ ಕಳ್ಕೊಂಡ್ಬಿಟ್ರೆ ಮತ್ತೆ ಅದು ನಮಗೆ ಸಿಗೋದಿಲ್ಲ. ಹೇಗೆ ಆ ಸಮಯವನ್ನು ನಾವು ಪ್ರಯೋಜನ ಪಡಿಸ್ಕೊಳ್ಬೇಕಂತ ಹೇಳಿದ್ರೆ, ಕುಟುಂಬವಾಗಿ ನೀವು ಸ್ಪೆಂಡ್ ಮಾಡಿ, ಆತ್ಮಿಕವಾಗಿ ಸ್ಪೆಂಡ್ ಮಾಡಿ, ಒಬ್ಬರನ್ನೊಬ್ಬರು ಹೆಚ್ಚು ಅರ್ಥ ಮಾಡಿಕೊಳ್ಳುವ ವಿಧದಲ್ಲಿ ಕುಟುಂಬ ಪ್ರಾರ್ಥನೆ ಮಾಡ್ರಿ. ಅಂದ್ರೆ ನೀವು ಹೇಳುವಾಗ ನನಗೊಂದು ನೆನಪಿದೆ. ನನ್ನ ಒಬ್ರು ಸ್ನೇಹಿತರು ಇದ್ದಾರೆ ಇಲ್ಲಿ ತಮಿಳ್ನಾಡಿನಲ್ಲಿ. ಅವ್ರ ಜೊತೆ ನಾನು ಈ ಲಾಕ್ಡೌನ್ ಆರಂಭ ಆದಾಗ ಅವ್ರಿಗೆ ಕಾಲ್ ಮಾಡಿದಾಗ ಕೇಳಿದೆ, ಹೇಗೆ ನೀವು ನಿಮ್ಮ ಸಮಯವನ್ನು ಕಳೀತಿದ್ದೀರಿ ಏನು? ಅವ್ರು ಹೇಳಿದರು, ಇಲ್ಲ ನಾವು ಬಹಳಷ್ಟು ಯಾವುದೇ ಒತ್ತಡ ತಗೊಳ್ತಾ ಇಲ್ಲ, ನಾನು ಬೆಳಗ್ಗೆ ಎದ್ದ ನಂತರ ನಮ್ಮ ಕುಟುಂಬ ಪ್ರಾರ್ಥನೆ ಆಗ್ತದೆ, ನನ್ನ ಮಕ್ಕಳಿಗೆ ನಾನು ಏನು ದಿನದ ಈ ಪುಸ್ತಕಗಳನ್ನು ಓದಬೇಕಂತ ಕೆಲವು ಪುಸ್ತಕಗಳನ್ನು ತೆಗೆದುಕೊಟ್ಟಿದ್ದೇನೆ. ಹಾಗೆ ಅವ್ರಿಗೆ ಏನು ಫ್ಯಾಮಿಲಿ ಡ್ರಾಯಿಂಗ್ ಮಾಡ್ತಾರಂತೆ. ಅವ್ರು ಹೇಳಿದ್ರು, ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಇವತ್ತು ನಾವು ಮಕ್ಕಳ ಜೊತೆ ಕುಳಿತುಕೊಂಡು ಡ್ರಾ ಮಾಡೋ ಆಸಕ್ತಿ ಕಳ್ಕೊಬಿಟ್ಟಿದೆ. ಆದರೆ ಅವ್ರು ಹೇಳಿದ್ರು, ಮಕ್ಕಳ ಜೊತೆ ಕುಳಿತುಕೊಂಡು ಅವ್ರು ಡ್ರಾ ಮಾಡುವಾಗ ನಾವು ಮಾಡ್ತೇವೆ. ಮತ್ತು ಮನೆಗೆ ಬಣ್ಣ ಬಳಿಯೋದು, ಮಕ್ಕಳು, ತಂದೆ, ತಾಯಿ ಎಲ್ಲ ಸೇರಿ. ಮತ್ತು ಅವ್ರು ಹೇಳಿದ್ರು ನನಗೆ, ನಾವು ವಾರದಲ್ಲಿ 2 ದಿನ, ಮೊದಲು 1 ದಿನ, ಈಗ 2 ದಿನ ಕಿಚನಲ್ಲಿ ಹೋಗಿ ಎಲ್ಲ ಅವರ ಇನ್ಚಾರ್ಜ್, ಅಂದರೆ ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಶುಚಿ ಮಾಡೋದು. ಅಂದರೆ ಹೇಗೆ ಬೇಕೋ ಆ ರೀತಿಯಾಗಿ ನಾವು ಒಬ್ಬರು ಇನ್ನೊಬ್ಬರನ್ನ ಉತ್ತೇಜನ ಪಡಿಸ್ಲಿಕ್ಕೆ. ನಾನು ನಮ್ಮ ಸಭೆಯವರ ಜೊತೆ ನಾನು ಮಾತಾಡುವಾಗ ಹೇಳಿದೆ, ಪಾಸ್ಟರ್ ಲಾಕ್ಡೌನ್ ನಂತರ ಹೆಂಡತಿಗೆ ಜವಾಬ್ದಾರಿ ಹೆಚ್ಚಾಗ್ಬಿಟ್ಟಿದೆ, ಕೆಲಸ ಹೆಚ್ಚಾಗ್ಬಿಟ್ಟಿದೆ ಅಂತೇಳಿ. ಹಾಗಾಗಿ ಮೇ ಬಿ ಇದನ್ನು ನಾವು ಒಂದು ರೀತಿಯಾಗಿ ಪಾಸಿಟಿವ್ ಆಗಿ ತಗೊಂಡು, ಎಲ್ಲರೂ ನಾವು ಮನೇಲಿ ಇರುವುದರಿಂದ ನಾವು ಒಂದು ರೀತಿಯಾಗಿ ಅವರಿಗೆ ಸಹಕಾರ ಕೊಡೋದಾದರೆ, ಅವರಿಗೆ ನಾವು ಅವ್ರ ಜೊತೆ ಕೈ ಜೋಡಿಸೋದಾದರೆ, ನಾನು ನಂಬ್ತೀನಿ ಇದು ಕೇವಲ ನಮ್ಮ ಕುಟುಂಬದಲ್ಲಿ ಆತ್ಮೀಕ ವಾತಾವರಣ ಮಾತ್ರ ಅಲ್ಲ, ಬೇರೆ ರೀತಿಯಲ್ಲಿ ಕೂಡ ನಾವು ಒಬ್ಬರು ಇನ್ನೊಬ್ಬರನ್ನ ಕಟ್ಟಲಿಕ್ಕೆ, ಪ್ರೋತ್ಸಾಹ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ. ಯಾಕಂದರೆ ಇವತ್ತು ನಾವು ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಯಾರು ಹೊರಗಡೆ ಹೋಗಿ ಮಾರ್ಕೆಟ್ ಹೋಗ್ಲಿಕ್ಕೂ ಇನ್ನೊಂದು ಮತ್ತೊಂದು ಆಗೋದಿಲ್ಲ. ಯಾಕಂದರೆ ನಿಗದಿತ ಸಮಯ ಮಾತ್ರ ನಮಗೆ ಸರ್ಕಾರ ಕೊಟ್ಟಿರೋದ್ರಿಂದ ಕೆಲವೊಂದು ಸಾಮಾನು ತರಬೇಕು. ಆದರೆ ಅದೇ ಸಮಯದಲ್ಲಿ ನಾವು ಈ ರೀತಿಯಾಗಿ ಉತ್ತೇಜನ ಮಾಡೋದು, ಅಥವಾ ಮಕ್ಕಳಿಗೆ ಕತೆ ಹೇಳೋದಕ್ಕೆ ಅವಕಾಶ ಕೊಡೋದು, ಅಥವಾ ಅವ್ರು ಹೇಳೋದನ್ನು ನಾವು ಕೇಳೋದು, ಇಂಥ ಸಂಗತಿಗಳನ್ನು ಮಾಡೋದಾದರೆ ನಾನು ನಂಬ್ತೇನೆ ಇದನ್ನು ನಾವು ಒಂದು ಒಳ್ಳೆಯ ರೀತಿಯಾಗಿ ಸಕಾರಾತ್ಮಕವಾಗಿ ನಮ್ಮ ಕುಟುಂಬವನ್ನು ನಾವು ಕಟ್ಬೋದು ಎಂಬುದಾಗಿ. ಹೌದು ಪ್ರಿಯರೇ, ನಾವು ಕೆಲವು ವಿಷಯಗಳಿಗಾಗಿ ಸಮಯದಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ವಿಶೇಷವಾಗಿ ನಮ್ಮ ಮಂಗಳೂರಿಗಾಗಿ ಹಾಗೂ ಈ ಒಂದು ಕರಾವಳಿ ಪ್ರಾಂತ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದರೆ ಈ ಪ್ರಾಂತ್ಯದಲ್ಲಿ ದೇವರ ಕಾರ್ಯ ಪ್ರಕಟ ಆಗೋದಕ್ಕೆ, ಇಲ್ಲಿರುವಂಥ ಜನರ ಮಧ್ಯದಲ್ಲಿ ಸಮಾಧಾನ ಉಂಟಾಗೋದಕ್ಕಾಗಿ, ಈ ಪರಿಸ್ಥಿತಿ ಎಲ್ಲ ಶಾಂತವಾಗೋದಕ್ಕಾಗಿ, ತಿಳಿಯಾಗೋದಕ್ಕಾಗಿ, ಇದಕ್ಕಾಗಿ ಪರಿಶ್ರಮ ಪಡ್ತಿರುವಂಥ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಅದಕ್ಕಾಗಿ ನಾನು ಕೇಳ್ಕೊಳ್ತೇನೆ, ಪಾಸ್ಟರ್ ಸುನಿಲ್ ಅವರು ನಮ್ಮನ್ನು ಈ ಕರಾವಳಿ ಪ್ರಾಂತ್ಯದ ಜನರಿಗಾಗಿ ಮತ್ತು ಇಲ್ಲಿರುವ ಎಲ್ಲ ಸ್ಥಿತಿಗಳು
ಅದು ಶಾಂತವಾಗುವುದಕ್ಕಾಗಿ, ಗುಣವಾಗುವುದಕ್ಕಾಗಿ ಪ್ರಾರ್ಥನೆ ಮಾಡುವಂತೆ ಕೇಳ್ತೇನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ನಿನ್ನ ವಾಕ್ಯದಲ್ಲಿ ಹೇಳಿದ ಹಾಗೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮ್ಮನ್ನು ಬಿಡಿಸ್ತೇನೆ ಎಂಬುದಾಗಿ ನೀವು ಹೇಳಿದ ಪ್ರಕಾರ ನಾವು ಕರ್ತನೆ ಸಮಯದಲ್ಲಿ ಮೊರೆ ಇಡುವುದಕ್ಕಾಗಿ ನಾವು ಬಂದಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಓದ್ತೇವೆ, ಯೆರೆಮೀಯನ ಪುಸ್ತಕ 29 ಅಧ್ಯಾಯದ 7ನೇ ವಾಕ್ಯದಲ್ಲಿ ಓದ್ತೇವಲ್ಲ ಸ್ವಾಮಿ, ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸುತ್ತೇನೋ ಆ ಪಟ್ಟಣದ ಹಿತಕ್ಕಾಗಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಹೇಳಿದ ಕರ್ತನೆ. ವಿಶೇಷವಾಗಿ ಮಂಗಳೂರು, ಉಡುಪಿ ಮಾತ್ರ ಇಲ್ಲಿ ಕರಾವಳಿ ಪ್ರದೇಶಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅಪ್ಪ, ಇವತ್ತು ಇವೆಲ್ಲ ಜನರ ಮೇಲೆ ನಿನ್ನ ಕರುಣೆಯನ್ನು ತೋರಿಸಬೇಕೆಂಬುದ ಕರ್ತನೆ ಪ್ರಾರ್ಥಿಸುತ್ತಾನೆ. ಇವತ್ತು ಅನೇಕರಿಗೆ ವ್ಯಾಪಾರವು ನಷ್ಟವಾಗಿದೆ ಕರ್ತನೆ, ಅನೇಕರಿಗೆ ಕೆಲಸ ಇಲ್ಲ ಕರ್ತನೆ, ಕೆಲಸ ಕೂಡ ಕಳ್ಕೊಂಡವರು ತುಂಬಾ ಜನ ಇದ್ದಾರೆ, ಆದಾಯ ಇಲ್ಲ ಕರ್ತನೆ. ಅನೇಕರು ಅನೇಕ ವಿಧವಾದ ಆರ್ಥಿಕ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರುವಾಗ ನೀನು ಅವರಿಗೆ ಪರಲೋಕದ ಸಹಾಯವನ್ನು ಒದಗಿಸಿ ಕೊಡು ಎಂಬುದಾಗಿ ಕರ್ತನೆ ಪ್ರಾರ್ಥಿಸುತ್ತೇವೆ ಕರ್ತನೆ. ಅವರ ಎಲ್ಲ ಅವಶ್ಯಕತೆ ಸಮಯದಲ್ಲಿ ನೀನು ಸಂಧಿಸಬೇಕು. ಫಿಲಿಪ್ಪಿ 4:19 ಹೇಳ್ತಾರೆ, ತಂದೆ ಆದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆ ನೀಗಿಸು. ನಿಮ್ಮ ವಾಕ್ಯ ಪ್ರಕಾರವಾಗಿ ಪ್ರತಿಯೊಬ್ಬರ ಕೊರತೆಗಳನ್ನು ಕರ್ತನೆ ಪರಲೋಕದಿಂದ ನೀಗಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ಮಾತ್ರವಲ್ಲ, ಇಲ್ಲಿ ಯಾರೆಲ್ಲ ಕರ್ತನೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, DC ಅವರಾಗಿರ್ಬೋದು ಕರ್ತನೆ, ಅಥವಾ ಕರ್ತನೆ ಪಂಚಾಯತ್ನವರಾಗಿರ್ಬೋದು, ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು, ಮೆಡಿಕಲ್ ಸ್ಟಾಫ್ಗಳಾಗಿರ್ಬೋದು, ಡಾಕ್ಟರ್ಗಳು, ನರ್ಸ್ಗಳು, ಇವರೆಲ್ಲರನ್ನು ಹಸ್ತಗೊಪ್ಪಿಸ್ಕೊಳ್ತವೆ. ರೋಗಿಗಳ ಮಧ್ಯದಲ್ಲಿ ಒಂದು ಸಮಾಜದಲ್ಲಿ ಅವರು ಉತ್ತಮ ಸೇವೆ ಮಾಡ್ತಾ ಇದ್ದಾರೆ ಕರ್ತನೆ. ಅವ್ರಿಗೆ ಯಾವುದೇ ರೀತಿಯ ಒಂದು ರೋಗಗಳು ತಗಲದಂತೆ ಅವರಿಗೆ ಅವರ ಕುಟುಂಬಕ್ಕೂ ನೀನು ಪ್ರೊಟೆಕ್ಷನ್ ಕೊಡಬೇಕೆಂಬುದ ಕರ್ತನೆ ಪ್ರಾರ್ಥನೆ ಮಾಡ್ತಾನೆ. ಎಲ್ಲರನ್ನು ಕೊಡಬಿಟ್ಟು ವಿಶೇಷವಾಗಿ ಕೊರೋನಾ ರೋಗಿಗಳಿಗೆ ಸೌಖ್ಯಕ್ಕಾಗಿ ಪ್ರಾರ್ಥಿಸುತ್ತೇವೆ. ಈ ರೋಗ ಇನ್ನು ಹಬ್ಬಿ ಹರಡದ ಹಾಗೆ ನೀನು ಇದರ ಮೇಲೆ ಒಂದು ನಿಯಂತ್ರಣ ತೆಗೆದುಕೊಳ್ಳಬೇಕೆಂಬುದಾಗಿ ಕರ್ತನೆ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಆಮೆನ್. ಥ್ಯಾಂಕ್ ಯು ಪಾಸ್ಟರ್. ನಾವು ಇದೊಂದು ವಿಷಯಕ್ಕೆ ಪ್ರೇಯರ್ ಮಾಡಿದ್ರೆ ಒಳ್ಳೆಯದು. ಕೊಲ್ಲಿ ರಾಷ್ಟ್ರಗಳಲ್ಲಿ ಕೆಲವರು ಕೆಲಸ ಕಳ್ಕೊಂಡಿದ್ದಾರೆ, ತುಂಬಾ ಆರ್ಥಿಕ ಸಂಕಷ್ಟದಲ್ಲಿ ಎಷ್ಟೋ ಕುಟುಂಬಗಳಿವೆ, ಅವರಿಗಾಗಿ ಪ್ರೇಯರ್ ಮಾಡಿಸಿದ್ರೆ ಒಳ್ಳೆಯದು. ಖಂಡಿತ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಾವು ಕೊಲ್ಲಿ ರಾಷ್ಟ್ರಕ್ಕಾಗಿ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಾನು ಹೇಳ್ಕೊಳ್ತೇನೆ, ನಮ್ಮ ಮೊದಲೇ ಪಾಸ್ಟರ್ ಪಾಲ್ ಜಾಯ್ ಅವರು ಎಲ್ಲ ಕೊಲ್ಲಿ ರಾಷ್ಟ್ರದಲ್ಲಿರುವಂಥ ಕುಟುಂಬಗಳಿಗಾಗಿ, ಅಲ್ಲಿ ಅನೇಕರು ಈ ಒಂದು ಕೆಲಸವನ್ನು ಕಳ್ಕೊಳ್ತಾ ಇರುವಂಥ ಭೀತಿಯಲ್ಲಿದ್ದಾರೆ, ಅನೇಕರ ಪರಿಸ್ಥಿತಿ ತುಂಬ ಕಷ್ಟಕರವಾಗಿದೆ, ಅವರಿಗಾಗಿ ಕೂಡ ನೀವು ಪ್ರಾರ್ಥಿಸುವಂತೆ ನಾನು ಕೇಳ್ಕೊಳ್ತೇನೆ ಈ ಸಮಯದಲ್ಲಿ. ಪರಲೋಕದಲ್ಲಿ ವಾಸ ಮಾಡುವಂತ ನಮ್ಮ ತಂದೆಯಾದ ದೇವರೇ, ವಿಶೇಷವಾಗಿ ಕರ್ತನೆ ಈ ರಾಷ್ಟ್ರಗಳಲ್ಲಿರುವಂತ ಎಲ್ಲ ದೇವ ಮಕ್ಕಳಿಗಾಗಿ, ಜನರಿಗಾಗಿ ದೇವರೇ ನಾವು ಪ್ರಾರ್ಥಿಸ್ತೇವೆ ರಾಜ. ನಾನು ಕೃಪೆಯನ್ನು ತೋರಿಸುವೆನೆಂಬುದಾಗಿ ನೀನು ದೇವರೇ ವಾಗ್ದಾನ ಮಾಡಿದ್ದೀಯ ಸ್ವಾಮಿ. ಅನೇಕರು ಕೆಲಸ ಕಳೆದುಕೊಳ್ಳುವಂತ ಒಂದು ಭೀತಿಯಲ್ಲಿದ್ದಾರೆ ಕರ್ತನೆ, ಅನೇಕರು ಬಹಳ ಸಂಕಷ್ಟದಲ್ಲಿದ್ದಾರೆ ದೇವರೇ. ಮುಂದೆ ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದ ಒಂದು ಪರಿಸ್ಥಿತಿಯ ಒತ್ತಡದಲ್ಲಿದ್ದಾರೆ. ಆದ್ರೆ ದೇವರೇ, ನಮ್ಮ ನಂಬಿಕೆ ನೀವು ಸ್ವಾಮಿ. ದೇವರೇ, ನೀವು ನಂಬಿದವರನ್ನ ಕೈ ಬಿಡುವಂತ ದೇವರಿಲ್ಲ ಸ್ವಾಮಿ. ಎಸಪ್ಪ, ನಿನ್ನ ಮುಖವನ್ನ ನೋಡಿದವರು ಅವರ ಮುಖವು ಲಜ್ಜೆಪಟ್ಟು ಹೋಗಲಿಲ್ಲ, ಅವರ ಮುಖವು ಪ್ರಕಾಶಿಸುತ್ತೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವ ಹಾಗೆ ಕರ್ತನೆ ಅಪ್ಪ, ಈ ಕೆಲಸದ ಭೀತಿಯಲ್ಲಿ ಇರುವಂತ ಎಲ್ಲರಿಗೂ ಕರ್ತನೆ ಯಾವುದೇ ವಿಧದಲ್ಲಿ ಕರ್ತನೆ ಅವರಿಗೆ ಕೆಲಸಕ್ಕೆ ತೊಂದರೆ ಉಂಟಾಗಬಾರ್ದಪ್ಪ. ಅದಕ್ಕನುಸಾರವಾಗಿ ಕರ್ತನೆ ಸರ್ಕಾರವು ಕೂಡ ಒಳ್ಳೆಯ ತೀರ್ಮಾನವನ್ನ ತೆಗೆದುಕೊಳ್ಳಲಿಕ್ಕೆ ಎಸಪ್ಪ ನೀನು ಕೃಪೆ ಕೊಡ್ರಿ ಕರ್ತನೆ. ದೇವರೇ, ತಿರುಗಿ ಎಸಪ್ಪ ಎಲ್ಲ ಕೆಲಸ ಕಾರ್ಯಗಳು ಮೊದಲಿನಂತೆ ಪ್ರಾರಂಭವಾಗ್ಲಿಕ್ಕೆ ಸಹಾಯ ಮಾಡ್ರಿ ಕರ್ತನೆ. ಎಲ್ಲ ಕುಟುಂಬಗಳನ್ನು ವಿಶೇಷವಾಗಿ ಕರ್ತನೆ ಈ ಕೆಲಸ ಕಳೆದುಕೊಳ್ಳುವಂತ ಭೀತಿಯಲ್ಲಿರುವ ಎಲ್ಲ ಕುಟುಂಬಗಳನ್ನ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನೀವು ಅದ್ಭುತವನ್ನ ಮಾಡಬೇಕು ಕರ್ತನೆ, ನೀವು ಅತಿಶಯವನ್ನ ಮಾಡಬೇಕು ಸ್ವಾಮಿ ಕರ್ತನೆ. ಈಗ ನಾವು ಪ್ರಾರ್ಥಿಸುವಾಗಲೇ ಕರ್ತನೆ ಒಂದು ಅದ್ಭುತ ನಡೀಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡ್ತೇವೆ. ದೊಡ್ಡ ಕಾರ್ಯ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ಕೊಂಡ್ರಿ. ಆಮೆನ್. 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 ಹಾಗೆ ನಮ್ಮ ಮಧ್ಯದಲ್ಲಿ ಸಮಯದಲ್ಲಿ ಸೌಮ್ಯ ಪ್ರವೀಣ್ ಎಂಬುದಾಗಿ ಹೇಳುವವರು, ಅವರಿಗೋಸ್ಕರ ಮತ್ತು ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಕೇಳಿಕೊಂಡಿದ್ದಾರೆ. ಅವರಿಗಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಕರ್ತನೆ, ಪರಿಶುದ್ಧನಾದ ದೇವರೇ, ಸೌಮ್ಯ ಪ್ರವೀಣ್ ಅವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ಕರ ಅವರ ಮೇಲೆ ಇಳಿದು ಬರಲಿ. ಅವರು ಹಾದು ಹೋಗ್ತಿರುವಂಥ ಎಲ್ಲ ಪರಿಸ್ಥಿತಿ ನಿನ್ನ ಬಲ್ಲಾತನಾಗಿದೆ. ಅವರ ವೈಯಕ್ತಿಕ ಜೀವಿತಕ್ಕಾಗಿ, ಅವರ ಕುಟುಂಬಕ್ಕಾಗಿ ನಿಮ್ಮ ಕರ ಚಾಚಲ್ಪಡಲಿ. ನೀನು ಅದ್ಭುತವನ್ನು ಮಾಡು, ನೀನು ಅತಿಶಯವನ್ನು ಮಾಡು. ನಿನ್ನಿಂದ ಕರ್ತನೆ ಅಸಾಧ್ಯ ಒಂದೂ ಇಲ್ಲ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ. ಕರ್ತನೆ, ಸ್ಪರ್ಶಿಸು, ಅವರ ಸ್ಥಿತಿಗತಿಗಳಿಗೆ ಒಂದು ಬದಲಾವಣೆಯನ್ನು ತನ್ನಿರಿ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಪ್ರಿಯರೇ, ನಾವು ಈ ಕಾರ್ಯಕ್ರಮದ ಈ ಕೊನೆ ಭಾಗಕ್ಕೆ, ಇವತ್ತಿನ ಈ ಕೊನೆ ಭಾಗಕ್ಕೆ ನಾವು ಬಂದಿದ್ದೇವೆ.
ನಾವು ಮುಂದುವರೆದು ಇದನ್ನು ನಿಮ್ಮ ಗಮನಕ್ಕೆ ಯಾವ ಸಮಯದಲ್ಲಿ ಇದನ್ನು ನಾವು ಮತ್ತೆ ಮಾಡಲಿಕ್ಕಿದ್ದೇವೆ ಪ್ರತಿದಿನ ಅನ್ನೋದ್ರ ಕುರಿತು ನಮ್ಮ ಯೂಟ್ಯೂಬ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ನಾವು ನಿಮಗೆ ತಿಳಿಯಪಡಿಸ್ತೇವೆ. ತಪ್ಪದೆ ಗಮನಿಸಿ. ನಾವು ಮುಗಿಸೋದಕ್ಕೆ ಮೊದಲು ಪಾಸ್ಟರ್ ಸುನಿಲ್ ಅವರೇ, ನಿಮ್ಮಿಂದ ಮತ್ತು ಪಾಸ್ಟರ್ ಪಾಲ್ ಜಾಯ್ ಅವರಿಂದ ಒಂದು ಅಭಿಪ್ರಾಯವನ್ನು ತೆಗೆದುಕೊಳ್ಳೋದಕ್ಕೆ ಬಯಸ್ತೇನೆ. ಈ ದಿನಗಳಲ್ಲಿ ನೀವು ಹೇಳಿದೆ ಆತ್ಮಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ, ವೈಯಕ್ತಿಕವಾಗಿ ನಾವು ಯಾವ ರೀತಿಯಾಗೆಲ್ಲ ನಮ್ಮನ್ನು ಸಿದ್ಧಪಡಿಸಿಕೊಳ್ಬೋದೆಂಬುದಾಗಿ, ಮುಂದೆ ಯಾವ ರೀತಿಯಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಂಥದ್ದು, ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ, ಈಗ ಲಾಕ್ಡೌನ್ ಪೀರಿಯಡ್ನಲ್ಲಿದ್ದೇವೆ, ಲಾಕ್ಡೌನ್ ಪೀರಿಯಡ್ ನಂತರ ಯಾವ ರೀತಿಯಾಗಿ? ಒಂದು ಒಳ್ಳೆಯ ಒಂದು ವಿಷಯ. ನಾವು ದೇವರ ವಾಕ್ಯದಲ್ಲಿ ನಂಬಿಕೆ, ದೇವರಲ್ಲಿ ಮತ್ತು ದೇವರ ವಾಕ್ಯದಲ್ಲಿ ನಂಬಿಕೆ ಇಡಬೇಕು. ಯೇಸು ಎಂದು ಮಾತಾಡಿದ್ದಾನೆ, ಯೋಹನ್ನನ ಸುವಾರ್ತೆ 14ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ, ನೀವು ಕಳವಳಗೊಳ್ಳದಿರಿ, ನನ್ನ ತಂದೆಯಲ್ಲಿ ನಂಬಿಕೆ ಇಡ್ರಿ, ನನ್ನಲ್ಲಿಯೂ ನಂಬಿಕೆ ಇಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಆಲೋಚನೆ ಹೇಳಿದ್ದಾನೆ. ಮೊದಲದಾಗಿ ನಮ್ಮ ನಂಬಿಕೆ ದೇವರ ಮೇಲೂ ಮತ್ತು ದೇವರ ವಾರ್ತೆಯ ಮೇಲೂ ನಂಬಿಕೆ ಇಡಬೇಕು. ಯಾಕಂದರೆ 2 ಕೊರಿಂಥ 5:7 ಹೇಳ್ತದೆ, ನಾವು ನೋಡುವವರಾಗಿ ಅಲ್ಲ ನಂಬುವವರಾಗಿ ನಡೀತೇವೆ. ಮತ್ತು ರೋಮ 1:17 ಓದ್ತೇವೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬುದಾಗಿ. ಆದ ಕಾರಣ ನಾವು ನಂಬಿಕೆಯೊಂದಿಗೆ ನಾವು ಮುಂದುವರೆಯಬೇಕು. ಯೇಸುವಿನ ಮೇಲೆ ನಂಬಿಕೆ ಇಟ್ಟು ನಾವು ನಮ್ಮ ಮುಂದಿನ ಎಲ್ಲ ವಿಷಯಗಳನ್ನು ನಾವು ದೇವರ ಕೈಗೊಪ್ಪಿಸಿಕೊಟ್ಟು, ಜ್ಞಾನೋಕ್ತಿ 16:3 ಪ್ರಾಬ್ಸ್ ಚಾಪ್ಟರ್ 16 ಹೇಳ್ತದೆ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿಕೊಡುವುದಾದರೆ ನಿನ್ನ ಉದ್ದೇಶಗಳು ಸಫಲವಾಗುವು. ಒಂದು ವೇಳೆ ಇವತ್ತು ನಾವು ನಷ್ಟದಲ್ಲಿ ಇರ್ಬೋದು, ಬಿಸ್ನೆಸ್ ಬಂದಾಗಿದೆ, ಕೆಲವರು ಕೆಲಸ ಕಳ್ಕೊಂಡಿದ್ದಾರೆ, ತುಂಬಾ ಸಂಕಷ್ಟದಲ್ಲಿದ್ದಾರೆ ಖಂಡಿತವಾಗಿ. ಆದರೆ ದೇವರು ನಂಬಿದವರು ಯಾವಾಗಲೂ ಆಶಾಭಂಗ ಪಡಲ್ಲ. ಅಂದ್ರೆ ನೀವು ಏನ್ ಹೇಳ್ತಿದ್ದೀರಿ, ಈ ನಂಬಿಕೆಯನ್ನು ಬಿಟ್ಟು ಬಿಡದೆ, ಸೋತು ಹೋಗದೆ ದೇವರ ಮೇಲೆ ಭರವಸೆ ಇಟ್ಟು ಮುಂದೆ ಹೋಗ್ಬೇಕು. ನಂಬಿಕೆ ಮಾತ್ರ, ಧೈರ್ಯವನ್ನು ಬಿಡಬಾರ್ದು. ಇಬ್ರಿ 10:35-36 ಪ್ರಕಾರ ನಂಬಿಕೆಯನ್ನು ಬಿಡಬಾರ್ದು, ಧೈರ್ಯವನ್ನು ಬಿಡಬಾರ್ದು. ಹೌದು, ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ನಂಬಿಕೆಯನ್ನು ಬಿಡಬಾರ್ದು, ಧೈರ್ಯವನ್ನು ಬಿಡಬಾರ್ದು. ಕೊನೆಯದಾಗಿ ಇನ್ನೊಂದು, ನಮ್ಮ ದೇವರು ಜೀವಿಸುವ ದೇವರು. ನಾವು ಜೀವಿಸುವ ದೇವರನ್ನು ಆರಾಧಿಸ್ತಾ ಇದ್ದೇವೆ. ಅದು ಯೇಸು ಸ್ವಾಮಿ ಜೀವಿಸ್ತಾ ಇದ್ದಾನೆ. ಪ್ರಕಟಣೆ 1ನೇ ಅಧ್ಯಾಯ 17-18 ಭಯಪಡಬೇಡ ಅಂತ ಆತನ ಹೇಳಿದ್ದಾನೆ. ನಾನು ಯುಗ ಯುಗಾಂತರ ಜೀವಿಸ್ತಾ ಇದ್ದೇನೆ ಅಂತ ಆತನ ಹೇಳಿದ್ದಾನೆ. ನಮ್ಮೊಂದಿಗೆ ಆತ ಇರ್ತೇನೆ ಮತ್ತು ಯುಗದ ಸಮಾಪ್ತಿಯವರಿಗೆ ಇದ್ದೇನೆ ಅಂತ ಆತನ ಹೇಳಿದ್ದಾನೆ. ಆದ ಕಾರಣ ನಮ್ಮ ಮುಂದಿನ ಪ್ರಯಾಣದಲ್ಲಿ ಇಲ್ಲಿಯವರೆಗಿದ್ದ, ಈಗಲೂ ಇದ್ದಾನೆ, ಮುಂದಿನ ದಿವಸಗಳಲ್ಲಿಯೂ ಯಾರು ಕೈ ಬಿಟ್ಟು ಹೋಗ್ಬೋದು, ಆದರೆ ದೇವರು ಯೇಸುವೆ ಕೈ ಬಿಡಲ್ಲ. ಆತ ನಮ್ಮ ಜೊತೆ ಇರ್ತಾನೆ. ನಮ್ಮ ವ್ಯವಹಾರಗಳಲ್ಲಿ ಆಗಿರ್ಬೋದು, ಕೆಲಸದಲ್ಲಿ ಆಗಿರ್ಬೋದು, ಕುಟುಂಬದ ವಿಷಯದಲ್ಲಿ ಆಗಿರ್ಬೋದು, ಆತ ನಮ್ಮ ಕೂಡ ಇದ್ದು ಆತ ನಮ್ಮ ನಡೆಸುತ್ತಾನೆ. ಆ ನಂಬಿಕೆ ಬಿಡಬಾರ್ದು, ಧೈರ್ಯ ಬಿಡಬಾರ್ದು. ಆಮೇಲೆ ಹೌದು, ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ನಂಬಿಕೆಯನ್ನು ಬಿಡಬಾರ್ದು, ಧೈರ್ಯವನ್ನು ಬಿಡಬಾರ್ದು. ಕೊನೆಯದಾಗಿ ನಮ್ಮ ಪಾಲ್ ಜಾಯ್ ಅವರ ಕಡೆಯಿಂದ ನಾವು ಕೇಳೋಣ, ಯಾವ ರೀತಿಯಾಗಿ ಲಾಕ್ಡೌನ್ ನಂತರವಾಗಿ ಯಾವ ರೀತಿಯಾಗಿ ನಾವು ದೇವರ ಮಕ್ಕಳು, ಪಾಸ್ಟರ್ ಸುನಿಲ್ ಅವರು ಬಹಳ ಸುಂದರವಾಗಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಂಬಿಕೆಯನ್ನು ಬಿಡಬಾರ್ದು, ಧೈರ್ಯವನ್ನು ಬಿಡಬಾರ್ದು, ಯಾಕಂದರೆ ನಾವು ಜೀವಿಸುವ ದೇವರನ್ನು ಸೇವಿಸ್ತಾ ಇದ್ದೇವೆ ಎಂಬುದಾಗಿ. ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಅಂದ್ರೆ ಸನ್ನಿವೇಶ, ಸಂದರ್ಭ ಅದು ಆಗಾಗ ಬದಲಾಗ್ತಾ ಇರ್ತದೆ. ಯಾವ ಸಂದರ್ಭದಲ್ಲಿ ಅದು ಹೇಗಿರ್ತದೆ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಸೋರ್ಸ್ ದೇವರಾಗಿದ್ದಾರೆ. ಎಲ್ಲ ಸಮಯದಲ್ಲಿ, ಇಕ್ಕಟ್ಟಿನ ಸಮಯವಾಗಲಿ, ಕಷ್ಟದ ಸಮಯವಾಗಲಿ, ನಮ್ಮ ಸೋರ್ಸ್ ದೇವರಾಗಿರುವಾಗ ನಿಮ್ಮ ಪೂರ್ಣ ನಂಬಿಕೆಯನ್ನ, ಭರವಸೆಯನ್ನ ದೇವರ ಮೇಲೆ ಇಡ್ರಿ. ಏನೇ ಬರ್ಲಿ, ಏನೇ ನಡೀಲಿ, ದೇವರು ನನ್ನನ್ನ ನಡೆಸ್ತಾನೆ, ನನ್ನನ್ನ ಪೋಷಿಸ್ತಾನೆ. ಈ ಒಂದು ಭಯದ ವಾತಾವರಣವನ್ನ ಆದಷ್ಟು ಬೇಗನೆ ದೇವರು ನೀಗಿಸಲಿಕ್ಕಿದ್ದಾರೆ. ಅದು ನನ್ನ ಟ್ರಸ್ಟ್, ನನ್ನ ಭರವಸೆ ದೇವರ ಮೇಲೆ ಇಟ್ಕೊಂಡು ನನ್ನ ಪ್ರಯಾಣವನ್ನ ಬೆಳೆಸ್ತೇನೆ. ಏನೇ ಬರ್ಲಿ ದೇವರು ನನಗೆ ಸಹಾಯ ಮಾಡ್ತಾನೆ ಅಂತ ಆ ಒಂದು ಆಶ್ವಾಸನೆಯಿಂದ ಮುಂದುವರಿಯೋದಾದ್ರೆ ನಿಶ್ಚಯವಾಗಿ ದೇವ ಮಕ್ಕಳಿಗೆ ಅದು ಸಹಾಯ ಮಾಡ್ತದೆ. ಎರಡನೇದಾಗಿ ಹಬಕ್ಕೂಕನ ಹಾಗೆ ಹೇಳೋಣ. ಏನಂತ ಹೇಳಿದ್ರೆ, ಮಂದೆಯಲ್ಲಿ ಹಟ್ಟಿ ಇಲ್ಲದಿದ್ದರು, ಆ ಅಂಜುರವು ಚಿಗುರದಿದ್ದರು, ನಾವೇನ್ ಕರ್ತನೆ ನಿನ್ನಲ್ಲೇ ಉಲ್ಲಾಸಿಸುವೆನು. ಏನೇ ಬರ್ಲಿ, ಏನೇ ನಡೀಲಿ, ನಾನ್ ಮಾತ್ರ ನಿನ್ನಲ್ಲೇ ಉಲ್ಲಾಸಿಸುವೆನೆಂಬುದಾಗಿ ನಾವು ಕರ್ತನ ನಾಮವನ್ನ ಮಹಿಮೆಪಡಿಸಿ ಮುಂದುವರಿಯೋಣ. ಕರ್ತನ ನಮ್ಮನ್ನ ನಿಶ್ಚಯವಾಗಿ ಎಲ್ಲ ಪರಿಸ್ಥಿತಿಗಳನ್ನ ನಿಯಂತ್ರಿಸುವ ದೇವರು ಎಲ್ಲಾ ಪರಿಸ್ಥಿತಿಗಳನ್ನ ಆದಷ್ಟು ಬೇಗನೆ ನಿಯಂತ್ರಿಸಲಿಕ್ಕೆ. ಹೌದು, ಬಹಳ ಸುಂದರವಾಗಿ ಹೇಳಿದ್ರಿ ಪಾಸ್ಟರ್ ಪಾಲ್ ಜಾಯ್. ನೀವು ಹೇಳಿದ ಹಾಗೆ, ನಾವು ಪಾಸ್ಟರ್ ಸುನಿಲ್ ಅವರು ಹೇಳಿದ ಹಾಗೆ ನಂಬಿಕೆಯನ್ನು ಬಿಟ್ಟು ಬಿಡಬಾರ್ದು, ಧೈರ್ಯವನ್ನು ಬಿಟ್ಟು ಬಿಡಬಾರ್ದು. ಹಾಗೆ ನೀವು ಹೇಳಿದ ದೇವರ ಮೇಲೆ ಭರವಸೆಯನ್ನು ಕೂಡ ಬಿಟ್ಟು ಬಿಡಬಾರ್ದು. ಹಬಕ್ಕೂ ಕೇಳುವ ಹಾಗೆ, ಮಂದಿಯಲ್ಲಿ ಕುರಿಗಳಿಲ್ಲದೆ ಹೋದರು, ಯಾವ ಅನುಕೂಲಗಳು ಇಲ್ಲದೆ ಹೋದರು, ನಾನು ಕರ್ತನಲ್ಲಿ ಸಂತೋಷಿಸ್ತೇನೆ, ನನ್ನ ದೇವರಲ್ಲಿ ಉಲ್ಲಾಸಿಸ್ತೇನೆ ಎಂಬುದಾಗಿ ಭಾಳ ಸುಂದರವಾಗಿ ಹೇಳಿದೆ. ಯಾವುದು ಪ್ರಿಯರೇ, ನಮ್ಮ ಉದ್ದೇಶ
ಕೂಡ ನಿಮ್ಮನ್ನು ಬಲಪಡಿಸೋದು, ನಿಮ್ಮನ್ನು ಉತ್ತೇಜಿಸುವುದು, ನಿಮ್ಮ ಜೊತೆ ಸೇರಿ ಪ್ರಾರ್ಥಿಸೋದು, ಇದು ನಮ್ಮ ಅಲ್ಪ ಪ್ರಯತ್ನ, ನಮ್ಮ ಚಿಕ್ಕ ಪ್ರಯತ್ನ ನಿಮ್ಮ ಜೊತೆ ಸೇರಿ ಮಾಡಲಿಕ್ಕಿರುವಂಥದ್ದು. ಇವತ್ತು ನಮ್ಮ ಮಧ್ಯದಲ್ಲಿ ನೇರ ಪ್ರಸಾರದಲ್ಲಿ ಬಂದಂಥ ಪಾಸ್ಟರ್ ಪಾಲ್ ಜಾಯ್ ಅವರಿಗೆ ನಾವು ಮೊದಲನೇದಾಗಿ ವಂದನೆ ತಿಳಿಸೋದಕ್ಕೆ ಬಯಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಪಾಸ್ಟರ್ ಪಾಲ್ ಜಾಯ್. ನೀವು ನೇರ ಪ್ರಸಾರದಲ್ಲಿ ಬೆಂಗಳೂರಿಂದ ನಮ್ಮ ಜೊತೆ ನೇರ ಪ್ರಸಾರದಲ್ಲಿ ಬಂದಿದ್ದಕ್ಕಾಗಿ ವಂದನೆ. ಹಾಗೆ ನಮ್ಮ ಆಸರೆ ಟಿ ವಿಯ ಸಂಸ್ಥಾಪಕರು DGM ಬೇತೇಲ್ನ ಹಿರಿಯ ಸಭಾಪಾಲಕರಾದ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ್ ಅವರು ನೇರ ಪ್ರಸಾರದಲ್ಲಿ ನೀವು ಇವತ್ತು ನಮ್ಮ ಜೊತೆ ಸಮಯ ಕಳೆದಿದ್ದಕ್ಕಾಗಿ ವಂದನೆ. ಅದೇ ರೀತಿ ಪ್ರಿಯರೇ, ನೀವು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡದಕ್ಕಾಗಿ ನಾವು ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ಸಮಯದಲ್ಲಿ ಹೇಳೋದಕ್ಕೆ ಬಯಸ್ತೇವೆ, ಈ ಪರದೆ, ನಿಮ್ಮ ಸ್ಕ್ರೀನ್ ಪರದೆಯಲ್ಲಿ ಕಾಣುವಂಥ ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಳಿಸಿ, ನಿಮ್ಮ ಅನಿಸಿಕೆಗಳನ್ನು ಕಳಿಸಿ. ನಿಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಏನು ಅನಿಸಿತು ಅದನ್ನು ಕೂಡ ನೀವು ಕಳಿಸಿ. ನಿಮ್ಮ ಪ್ರಾರ್ಥನೆ ಮನವಿಗಳು ಇರೋದಾದರೂ ಕೂಡ ನಾವು ಕಳಿಸಿ. ನಾವು ಈ ಕಾರ್ಯಕ್ರಮವನ್ನು ಯಾವ ರೀತಿಯಾಗೆಲ್ಲ ಇನ್ನೂ ಅಭಿವೃದ್ಧಿಪಡಿಸ್ಬೋದು, ಇನ್ನೂ ಉತ್ತಮವಾಗಿ ಮಾಡ್ಬೋದು ಅನ್ನೋದ್ರ ಕುರಿತಾಗಿ ನೀವು ತಿಳಿಯಪಡಿಸಿ. ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಅನಿಸಿಕೆಗಳನ್ನು ನಾವು ಖಂಡಿತ ಕೇಳೋದಕ್ಕೆ, ಅದನ್ನು ಸ್ವೀಕರಿಸೋದಕ್ಕೆ ಸಿದ್ಧ ಇದ್ದೇವೆ. ದೇವರ ಆಶೀರ್ವದಿಸಲಿ. ನಾವು ಮುಂದುವರೆದು ಪ್ರಾರ್ಥನೆ ಮಾಡೋಣ. ಈ ಪರಿಸ್ಥಿತಿಗಳೆಲ್ಲವೂ ತಿಳಿಯಾಗುವುದಕ್ಕೆ, ಎಲ್ಲ ಪರಿಸ್ಥಿತಿಗಳು ದೇವರು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತೆ, ಇದಕ್ಕಾಗಿ ಹಗಲು ರಾತ್ರಿ ದುಡಿತಿರುವಂಥ ಎಲ್ಲ ಅಧಿಕಾರಿಗಳಿಗೂ ಸರ್ಕಾರಕ್ಕೂ ದೇವರು ಬೇಕಾದ ಜ್ಞಾನವನ್ನು, ಮಾರ್ಗದರ್ಶನವನ್ನು ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಹರಸುತ್ತಾ ನಿಮ್ಮೆಲ್ಲರಿಗೂ ನಾವು ವಿದಾಯ ಹೇಳ್ತಾ ಇದ್ದೇವೆ. ಮತ್ತೆ ನಿಮ್ಮ ಜೊತೆ ನಾವು ನೇರ ಪ್ರಸಾರದಲ್ಲಿ ಬರುವವರೆಗೆ ದೇವರು ನಿಮ್ಮ ಜೊತೆ ಇರಲಿ. ಗಾಡ್ ಬ್ಲೆಸ್ ಯು.